ನಮ್ಮ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ಮತ್ತು ಊರ ನಾಗರಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಉಪಸ್ಥಿತರಿರುವ ನಮ್ಮ 4 ದಿನದಿಂದ ಯೋಜನಾ ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ತಂಡ, ತಾಲೂಕ್ ಪಂಚಾಯತ್ ಕಾರವಾರ, ಇವರು 4 ದಿನ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ಮತ್ತು ಊರ ನಾಗರಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರ ಜೊತೆ ಮತ್ತಿಬ್ರು ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಎಲ್ಲ SDMC ಸದಸ್ಯರು ಮತ್ತು ಪಾಲಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಇಲಾಖೆಯ ಪರವಾಗಿ ಹಾಗೂ ನಮ್ಮ ಊರ ನಾಗರಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಮತ್ತು ಇಲ್ಲಿ ಹಾಜರಿರುವ ಎಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದ. ಬರ್ಲಿಲ್ಲ ಅಲ್ಲ, ನೀವು ಕಾಯ್ತಾ ಇದ್ದೀರಾ? ಸಮಗ್ರ ಶಿಕ್ಷಣ ಎಂದರೆ ಮಕ್ಕಳು ಶಾಲಾ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಭವಿಷ್ಯ ಹಾಗೂ ಅವರ ಜೀವನ ರೂಪಿಸುವ ನಿಟ್ಟಿನಲ್ಲಿ ಜಾರಿಗೆ ತರಲಾದ ಶಿಕ್ಷಣವೇ ಸಮಗ್ರ ಶಿಕ್ಷಣವಾಗಿದೆ. ಸಮಗ್ರ ಶಿಕ್ಷಣ ಅಭಿಯಾನ ನೂತನ ಶಿಕ್ಷಣ ನೀತಿ 2021 ಆಗಸ್ಟ್ 4ರಂದು ಆರಂಭಿಸಲಾಗಿದೆ. ಈ ಯೋಜನೆಯ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60:40ರಲ್ಲಿ ಭರಿಸುತ್ತದೆ. ಸರ್ಕಾರದ ಆಶಯ 2030ರ ವೇಳೆಗೆ ಎಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ, ಗುಣಮಟ್ಟದ ಶಿಕ್ಷಣದ ಜೊತೆಗೆ ವೃತ್ತಿಪರ ತರಬೇತಿ ಶಿಕ್ಷಣವನ್ನು ಪಡೆಯಬಹುದಾಗಿದೆ. ಸಮಗ್ರ ಶಿಕ್ಷಣ ಅಭಿಯಾನದ ಉದ್ದೇಶಗಳು: ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು, ಶಾಲೆಗಳಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು, ಎಲ್ಲಾ ಹಂತಗಳಲ್ಲಿ ಸಮಾನತೆಗೆ ಗಮನ ಹರಿಸುವುದು, ಶಿಕ್ಷಣದಲ್ಲಿ ವೃತ್ತಿಪರ ಹಾಗೂ ಔದ್ಯೋಗಿಕ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವುದು, ಮಕ್ಕಳ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಬೆಂಬಲಿಸುವುದು, ಮಕ್ಕಳು ಶಾಲೆಯಿಂದ ಹೊರಗುಳಿಯದಂತೆ ಗಮನ ಹರಿಸುವುದು, ಸಮುದಾಯದ ಸಹಭಾಗಿತ್ವ, ಇಲಾಖೆಯ ಜೊತೆ ಸಮನ್ವಯ. ಎಲ್ಲರಿಗೂ ನಮಸ್ಕಾರ. ಕನ್ನಡನ ಕೊಂಕಣಿನ ಕೊಂಕಣಿ ಬರೋದಿಲ್ಲ, ಆದ್ರೂ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸಮಗ್ರ ಶಿಕ್ಷಣ ಕುರಿತಾಗಿ SDMC ಪಾಲಕ ಸಭೆ. ನಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಮಕ್ಕಳ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ವಿಶೇಷವಾದಂತಹ ಕಾಳಜಿ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಎಲ್ಲ ಕೊಡ್ತಾ ಇದೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳ SDMC ಮತ್ತು ಪಾಲಕ ಪೋಷಕ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ಸಮಗ್ರ ಶಿಕ್ಷಣ ಅಂತಂದ್ರೆ ಮುಖ್ಯ ಉದ್ದೇಶ ಏನಂತಂದ್ರೆ, ನಮ್ಮ ಮಗು ಶಾಲೆಗೆ ಬರಬೇಕು, ಶಿಕ್ಷಣ ಪಡಿಬೇಕು, ಪಡೆದಂತ ಶಿಕ್ಷಣದಿಂದ ತನ್ನ ಜೀವನವನ್ನ ರೂಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಶಿಕ್ಷಣವನ್ನು ಪಡೆಯಬೇಕು. ಪಡೆದಂತ ಶಿಕ್ಷಣ ಮಗುವಿನ ಭವಿಷ್ಯವನ್ನ ರೂಪಿಸಬೇಕು ಅಂತ ಹೇಳುವುದು ಇದರ ಉದ್ದೇಶ. ಹಾಗಾಗಿ ಸಮಗ್ರ ಶಿಕ್ಷಣ ಹೇಗೆ ಬಂತು ಅಂತಂದ್ರೆ, ಹಿಂದೆ ಸರ್ವ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ನೀತಿ ಮತ್ತು ಶಿಕ್ಷಕರ ತರಬೇತಿ, ಈ 3 ಕಾನ್ಸೆಪ್ಟ್ ಅನ್ನ ಸೇರಿಸಿ ಸಮಗ್ರ ಶಿಕ್ಷಣ, ಇಂಟಿಗ್ರೇಟೆಡ್ ಶಿಕ್ಷಣ ಅಂತ ಹೇಳುವುದು ಬಂದಿದೆ. ಸೊ 2021ರಲ್ಲಿ ಇದನ್ನ ಸಮಗ್ರ ಶಿಕ್ಷಣ ನೀತಿ ಅಂತ ಹೇಳುವಂಥದ್ದನ್ನ ಜಾರಿಗೆ ತರಲಾಗಿದೆ. ಅದರ ಅಡಿಯಲ್ಲಿ ಈಗ 23-24ನೇ ಸಾಲಿನಿಂದ, ಯಾಕಂದ್ರೆ ನಿಯಮ 1-2 ವರ್ಷ ಮೊದಲೇ ಇರುತ್ತೆ, ಆ ನಂತರ ಅದಕ್ಕೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಅಂತ ಹೇಳುವಂಥದ್ದನ್ನ ಯೋಜನೆಯನ್ನು ರೂಪಿಸಿ ಶಿಕ್ಷಣ ಇಲಾಖೆ ಅದನ್ನ ಅನುಷ್ಠಾನ ಮಾಡುತ್ತೆ. ಇದು ಸಮಗ್ರ ಶಿಕ್ಷಣ. ಮಗುವಿನ ಜೀವನವನ್ನ ರೂಪಿಸುವಂತಹ ಶಿಕ್ಷಣ, ಬದುಕನ್ನ ರೂಪಿಸುವ ನಿಟ್ಟಿನಲ್ಲಿ ಇರಬೇಕು ಅಂತ ಹೇಳುವುದು. ಈ ಸಮಗ್ರ ಶಿಕ್ಷಣದ ಮುಖ್ಯ ಉದ್ದೇಶ
ಉದ್ದೇಶ ಏನಂತಂದ್ರೆ ಮೊದಲನೇದಾಗಿ ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ, ಇದು ಒಂದು ಕಾನ್ಸೆಪ್ಟ್. ಎರಡನೇದಾಗಿ ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಬಾರ್ದು, ಅಂದ್ರೆ ಶಾಲೆ ಬಿಟ್ಟು ಮನೆಯಲ್ಲಿ ಇರಬಾರ್ದು. ಮೂರನೇದಾಗಿ ಶಿಕ್ಷಣ ಇಲಾಖೆಯಿಂದ ನೀಡತಕ್ಕಂತ ಏನ್ ಸೌಲಭ್ಯಗಳು ಇದ್ದಾವೆ ಆ ಎಲ್ಲ ಸೌಲಭ್ಯಗಳು ಮಗುವಿಗೆ ಸಿಗಬೇಕು. ನಾಲ್ಕನೇದಾಗಿ ಶಿಕ್ಷಣ ಹಕ್ಕು ಕಾಯ್ದೆ, ಆ ಶಿಕ್ಷಣ ಹಕ್ಕು ಕಾಯ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಬೆಂಬಲಿಸುವಂಥದ್ದು. ಆಯ್ತಾ? ಆ ನಂತರದಲ್ಲಿ ಅದರ ಜೊತೆಲಿ ಕೇವಲ ಶಾಲೆಗೆ ಬರೋದು, ಪಾಠ ಓದೋದು, ಪರೀಕ್ಷೆ ಬರೆಯುವಂಥದ್ದಷ್ಟೇ ಶಿಕ್ಷಣ ಅಲ್ಲ. ಮಗುವಿನ ಭವಿಷ್ಯ ರೂಪಿಸುವಂತ ನಿಟ್ಟಿನಲ್ಲಿ ಅವರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಮುಖೇನವಾಗಿ ಶಿಕ್ಷಣವನ್ನ ಕೊಡುವಂಥದ್ದು. ಇದಿಷ್ಟು ಸಮಗ್ರ ಶಿಕ್ಷಣದಲ್ಲಿ ಒಳಗೊಂಡಿದೆ. ಗೊತ್ತಾಯ್ತಾ? ಹಾಗಾಗಿ ಇವತ್ತು ಪೂರ್ವ ಪ್ರಾಥಮಿಕ ಅಥವಾ ನಾವೇನು ಅಂಗನವಾಡಿ ಅಂತ ಹೇಳ್ತೀವಿ, ಅಂಗನವಾಡಿ, ಹಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು PUC ದ್ವಿತೀಯ ವರ್ಷದವರೆಗೆ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವಂಥದ್ದೇ ಈ ಸಮಗ್ರ ಶಿಕ್ಷಣದಲ್ಲಿ ಬಂದಿರುವ. ಇದಕ್ಕೆ ಪಾತ್ರಧಾರಿಗಳು ಯಾರು? ಮೊದಲನೇದಾಗಿ ಬಾಲಕ, ಪಾಲಕ, ಶಿಕ್ಷಕ, SDMC, ಸಂಬಂಧಿಸಿದಂತ ಇಲಾಖೆಗಳು. ಯಾವ ಇಲಾಖೆಗಳು? ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರ್ಬೋದು, ನಮ್ಮ ಅಕ್ಷರ ದಾಸೋಹ ಇಲಾಖೆ. ಸೊ ಇವರ ಒಂದು ಇದರಲ್ಲಿ ಈ ಒಂದು ಮಕ್ಕಳಿಗೆ ಅವರದೇ ಆದಂತಹ ಕಾರ್ಯಚಟುವಟಿಕೆ ಸೌಲಭ್ಯಗಳನ್ನು ಒದಗಿಸುವ ಮುಖೇನವಾಗಿ ಸಮಗ್ರ ಶಿಕ್ಷಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶ. ಹಾಗಾದ್ರೆ ಉಚಿತ ಶಿಕ್ಷಣ ಅಂದ್ರೆ ಏನು? ಉಚಿತ ಶಿಕ್ಷಣ ಮಾಡಕ್ಕಿದೆ ಫುಕಟ್ ಶಿಕ್ಷಣ ಅಲ್ವಾ? ಬಟ್ ಅಮಿ ಕುಲ ವೈತಸ್ನ ಇತ್ತು ವ್ಯವಸ್ಥೆ ಇದೆ. ನಾವು ಶಾಲೆ ಹೋಗ್ಬೇಕಾದ್ರೆ ಏನು ವ್ಯವಸ್ಥೆ ಇತ್ತು? ಡೆಸ್ಕ್ ಇತ್ತ, बेंच आशिल्ले, फळे आशिल्ले बसच्याक, दनपारां जेवण आशिल्ले, पुस्तक फुकट मेळटा आशिल्ले, बॅग आशिल्ले, कोण दानी लोक आशिल्ले, काही ना. है की नाही? ते स्कुलाचे इतिहास काढल्यार 141 इयर्स येता. 141 ವರ್ಷದ ಇತಿಹಾಸ ಈ ಶಾಲೆಗಿದೆ. ಹೆಚ್ಚಿನ ತಿರುಪನ ಕಾಲದ ಹೈಯೆಸ್ಟ್ ಇರ್ಬೋದು. आजा आजी असे मामा त्यांना एक दिल्ली जोडण करण्यात ಒಂದೊಂದು ಬಿಲ್ಲಿಯನ್ನ ಸೇರಿಸಿ ಪೈಸೆಯನ್ನ ಸೇರಿಸಿ ರೂಪಾಯಿಯನ್ನ ಸೇರಿಸಿ ಈ ಶಾಲೆಗೆ ಏನ್ ಮಾಡಿದರೆ ಅಂತ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ರೈತಿ ಎಲ್ಲ ಹಿಂದಿನ ಅಜ್ಜನ ಕಾಲದಲ್ಲಿ ಬಿಲ್ಲಿ ಅಂತ ಹೇಳ್ತೀವಿ, 1 ಬಿಲ್ಲಿ 2 ಬಿಲ್ಲಿ ಅಲ್ವಾ? ಆ ನಂತರದಲ್ಲಿ 10 ಪೈಸೆ 20, ನಾವು ನೀವು 10-20 ಪೈಸೆ ನೋಡುದು. ಆ ನಂತರ ನೋಟ್ಗಳು ಬಂತು, ಸಾವಿರಗಳಾದವು. ಈಗ 1000 ಹೋಗಿ ಲಕ್ಷ ಆಗಿದೆ. ಏನೇ ಸ್ಕೀಮ್ ಬಂದ್ರು ಈಗ 1 ಲಕ್ಷ, 0.50 ಲಕ್ಷ, 50,000, 1.5 ಲಕ್ಷ, 2 ಲಕ್ಷ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಈ ಭಾಗದ ನೀವೆಲ್ಲ ಈ ಕಡೆ ಎಲ್ಲ ಇನ್ಕಮಿಂಗ್ ಕಾಲ್ಸ್ಗಳು ಹೊರಗಡೆಯಿಂದ ಬಂದಂತದ್ದು. ಬಟ್ ಇವರು ಅಜ್ಜಂದಿರು, ನಿಮ್ಮ ಅತ್ತೆ ಮಾವಂದಿರು ಹಿಂದೆ ಈ ಒಂದು ಶಾಲೆಗಾಗಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರಿಗೆ ಗೊತ್ತು ಅಲ್ವಾ? ಇರ್ಲಿ. ಬಟ್ ಆ ಹಂತದಲ್ಲಿ ಯಾವ ವ್ಯವಸ್ಥೆಗಳು ಇದ್ದಿರ್ಲಿಲ್ಲ. ನಮಗೆ ಮಧ್ಯಾಹ್ನ ಬಿಸಿ ಊಟ, ಪುಸ್ತಕಗಳು, ಪಠ್ಯೇತರ ಇದು ಸಿಗ್ತಾ ಇರಲಿಲ್ಲ, ಡೆಸ್ಕ್ ಬೆಂಚ್ಗಳು ಇದ್ದಿರಲಿಲ್ಲ, ಫ್ಯಾನ್ ಇದ್ದಿರಲಿಲ್ಲ, ಕರೆಂಟ್ ಇದ್ದಿರಲಿಲ್ಲ ಅಲ್ವಾ? ಶಾಲೆಗಳು ಸರಿ ಇದ್ದಿರಲಿಲ್ಲ ಅಲ್ವಾ? ಮಣ್ಣಿನ ನೆಲದಲ್ಲಿ ಕೂತ್ಕೊಳ್ತಿದ್ವಿ. ಬಟ್ಟೆಗಳೆಲ್ಲ ನಮ್ಮ ಹಾಫ್ ಕ್ಯಾಂಪಿಂಗ್ ಹಿಂದ್ಗಡೆ ಒಂದು ಕಣಕನ ಕಿಂಡಿ ಇತ್ತು. ಆ ವ್ಯವಸ್ಥೆ ಇತ್ತು, ಇವತ್ತು ಬದಲಾವಣೆ ಆಗ್ತಿದೆ. आज अंदर क्वालिटी सौलभ्य मिळते सा, उचित शिक्षण किती मिळते सा, गणपतीला जेवण मिळते सा, छाती देऊ लागला, दूध देऊ लागला आणि रागे माठ देऊ लागला, पुस्तक फ्री मिळते सा आणि बॅग तिथं असा कोण गाणी लोक कोण असा त्यांनी दिले असा, डेस्क बेंच तिथे असा, एज्युकेशन डिपार्टमेंटच्या थोडे सौलभ्य मूलभूत सौलभ्य देते असा, ग्रामपंचायत आणि तालुका पंचायतीच्या थोडे टाइल्स उरू, करेंटाचे उरू, इत्यादी रिपेरी शौचालय उरू, कंपाऊंड उरू, है की नाही, ते फॅसिलिटी मिळते असा. हे सगळं उचित शिक्षण. आणि स्कॉलरशिप पाहिलं संबंध असेल ते डिपार्टमेंट असा स्कॉलरशिप आमचा प्रोडक्ट येते असं कडे ते ಕೊರೋನಾ ಟೈಮ್ ಅಲ್ಲಿ ಚಾಲು ಅಲ್ಲಿಂದ ಬರ್ತಾರೆ. ಹಾಗಾಗಿ ಇದು ಉಚಿತವಾಗಿ ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅಲ್ವಾ? ಯಾರಿಗೆ? ಹಾಗಾಗಿ ಉಚಿತ ಶಿಕ್ಷಣ ಅಲ್ವಾ? ಫೀಸ್ ಏನಾದ್ರೂ ಇದೆಯಾ? ನಾವು ನೀವು ಹೋಗ್ಬೇಕಾದ್ರೆ ಧ್ವಜಕ್ಕೆ ದುಡ್ಡು ಕೊಡ್ತಿದ್ವಿ, ಬೇರೆ ಯಾವ ಕಾರ್ಯಕ್ರಮಗಳಿಗೆ ದುಡ್ಡು ಕೊಡ್ತಿದ್ವಿ. ಈಗ ಅದು ಯಾವ ಇದು ಕೂಡ ಇಲ್ಲ. ಬಟ್
ಪ್ರೈವೇಟ್ ಶಾಲೆಗಳಲ್ಲಿ ಏನಿದೆ ಅಲ್ಲಿ ಫೀಸ್ ಕೊಟ್ಟು ಶಿಕ್ಷಣ ಅಲ್ವಾ? ಹಾಗಾಗಿ ಈ ರೀತಿಯಾದಂತಹ ಉಚಿತ ಶಿಕ್ಷಣ ಸಿಗ್ತದೆ. ನಿಮ್ಮ ಕಾಲಕ್ಕೆಲ್ಲ ಶಿಕ್ಷಕರನ್ನ ಹೆಂಗಿದ್ರು ಅಂತಂದ್ರೆ ಶಿಕ್ಷೆಯನ್ನು ನೀಡುವ ಮೂಲಕ ಶಿಸ್ತನ್ನ ಕಲಿಸುವಂತ ವ್ಯವಸ್ಥೆ ಅವಾಗಿತ್ತು. ಈಗ ಇವತ್ತು ಮಕ್ಕಳು ಟೇಬಲ್ ಮೇಲೆ ಕೋಲ್ ಇಡುವಂಗಿಲ್ಲ, ಹೊಡಿವಂಗಿಲ್ಲ, ಬೈವಂಗಿಲ್ಲ ಅಲ್ವಾ? ಆದ್ರೂ ಕೂಡ ಅವಾಗ ನಾವು ಪಡೆದಂತ ಶಿಕ್ಷಣದಲ್ಲಿ ಇವತ್ತಿಗೂ ನಮ್ಗೆ ಮಗ್ಗಿಯನ್ನ ಕೇಳಿದ್ರೆ ನಾವು ಹೇಳುವಷ್ಟು ಸಾಮರ್ಥ್ಯ ಇದ್ದೀವಿ. ಇವತ್ತು ನಮ್ಮ ಮಕ್ಕಳು ಮಗ್ಗಿಯನ್ನ ಮೊಬೈಲ್ ಮಕ್ಕಳಾಗಿದ್ದಾರೆ. ಇದು ಒಂದು ಕಲಿಕೆ. ಯಾಕೆ ಅಂತಂದ್ರೆ ಇವತ್ತು ಮಕ್ಕಳಿಗೆ ಮೊಬೈಲ್ ಅಂತ ಹೇಳುವುದು ಟೀಚರ್ ಕಲಿಸೋದಿಲ್ಲ, ಪಾಲಕರು ಕಲಿಸೋದಿಲ್ಲ. ಸ್ವಯಂ ಕಲಿಕೆ, ಸ್ವಪ್ರಯತ್ನದ ಕಲಿಕೆ ಅಲ್ವಾ? ಅದೇ ರೀತಿ ಇವತ್ತು ನಮ್ಮ ಕಲಿಕೆ ಬಂದಿರುವುದು ನಲಿ ಕಲಿ ಅಂತ ಹೇಳ್ಬೋದು. ನಾವೆಲ್ಲ ಏನ್ ಮಾಡಿದ್ವು? ಅನಿ ಹಸಿರು ಟೈಮ ಕಲಿನಲ್ಲಿ ಪಾಠ ಆಗ್ತಿಲ್ಲ, ಕೇಳ್ತೇವೆ ಹೋಯ್ತಿಲ್ಲ, ಆತನ ಕೇಳ್ತೆ ಆಟ ಆಡ್ತಾನೆ ಕಲಿಕೆಯನ್ನ ಮಾಡುವಂಥದ್ದು ಈ ಪದ್ಧತಿ. ಅಂದ್ರೆ ಈಗಿನ ಒಂದು ನಮ್ಮ ಮಕ್ಕಳ ಬುದ್ಧಿಮತ್ತೆಗೆ ಅನುಗುಣವಾಗಿ ಶಿಕ್ಷಣ ಪಠ್ಯಕ್ರಮಗಳಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಇದೆ. ಇದು ಉಚಿತ ಶಿಕ್ಷಣ. ಸಮಾನ ಶಿಕ್ಷಣ ಅಂತಂದ್ರೆ ಗಂಡಿಗೆ ಹೆಣ್ಣಿಗೆ ಅಥವಾ ವಿಕಲಚೇತನ ಮಕ್ಕಳಿಗೆ ಅವರಿಗೂ ಕೂಡ ಈ ವ್ಯವಸ್ಥೆಯಲ್ಲಿ ತಗೊಂಡು ಶಿಕ್ಷಣ ಕೊಡುವಂಥದ್ದು. ಯಾರೇ ವಿಕಲಚೇತನ ಮಕ್ಕಳಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಅವ್ರ ಸಲುವಾಗಿ ಒಬ್ಬರು ಸಿಬ್ಬಂದಿ ಇರ್ತಾರೆ. ಅವರ ಒಂದು ಮಾಹಿತಿ ಇರ್ಬೋದು, ಕಾಳಜಿ ಇರ್ಬೋದು, ಅವರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸಿ ಕೊಡುವಂಥದ್ದು ಕೂಡ ಈ ಒಂದು ಸಮಾನ ಶಿಕ್ಷಣದಲ್ಲಿ ಬರ್ತಾ ಇದೆ. ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದ್ರೆ ಪ್ರತಿ ಸಂದರ್ಭದಲ್ಲಿ ಟೀಚರ್ಗಳಿಗೆ ಟ್ರೈನಿಂಗ್ ಕರೀತಾ ಇದ್ದಾರೆ. ಯಾಕೆ ಟ್ರೈನಿಂಗ್ ಕರೀತಾ ಇದ್ದಾರೆ? ಖಾಸಗಿ ಶಾಲೆಗಳಷ್ಟು ನಮ್ಮ ಮಕ್ಕಳು ಕೂಡ ತಯಾರಾಗಬೇಕು, ಅದೇ ರೀತಿಯಲ್ಲಿ ಕಾಂಪೀಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪದೇ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನೀವು SDM ಸರ್ ಕೇಳ್ಬೋದು, ಇವತ್ತು ಬಂದ ನಮ್ಮ ಶಾಲೆ ಟೀಚರ್ ಟ್ರೈನಿಂಗ್ ಹೋಗಿದ್ದಾರೆ, ಮತ್ತೊಂದು ಸಾರ್ ಟೀಚರ್ ಟ್ರೈನಿಂಗ್ ಹೋಗಿದ್ದಾರೆ. ಯಾಕಂತಂದ್ರೆ ಮಕ್ಕಳ ಕಲಿಕೆ ಜೊತೆಗೆ ಟೀಚರ್ಗಳಿಗೆ ಕಾಲಕಾಲಕ್ಕೆ ಟ್ರೈನಿಂಗ್ಗಳು ಆಗ್ತಾ ಇರ್ತವೆ. ಆದ್ರೆ ಈಗ ಬರುವಂತ ಎಲ್ಲ ಟೀಚರ್ಗಳು ಇದು ನೋಡಿ BSc B.Ed MA ಡಬಲ್ ಗ್ರಾಜುಯೇಷನ್ ಬರ್ತಾ ಇದ್ದಾರೆ ಅಲ್ವಾ? ಸೊ ಆ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಈಗ ನಮ್ಮ ಅಧ್ಯಕ್ಷರು ಆಗಮಿಸಿದ್ದಾರೆ, SDMC ಅಧ್ಯಕ್ಷರು. ಅವರಿಗೆ ಸ್ವಲ್ಪ ಬಸ್ಸಿನ ಸಮಸ್ಯೆ ಆಗಿ ತಡವಾಗಿ ಬಂದಿದ್ದಾರೆ. ಇರಲಿ, ಬಂದ್ರು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸೊ ಹಾಗಾಗಿ ಗುಣಮಟ್ಟದ ಶಿಕ್ಷಣ ಅಂತ ಹೇಳುವ. ಇನ್ನು ಎರಡನೇದಾಗಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರ್ದು. ಇನ್ನು ಕೆಲವು ಪಾಲಕರು ಕೇಳ್ತಿದ್ರು, थोडे पालक लोग विचारतात दूरच्या नेता पोरा येवच्या जायना त्या पोराक बी ಹಿಂಗ ಸಾರಿಗೆ ಬಟ್ಟೆ ದೇವು का म्हणत. ಯಾರು ದೂರದಿಂದ ಬರ್ತಾರೆ, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಶಾಲೆ ದೂರ ಇದ್ರೆ ಅವರಿಗೆ ಪ್ರಯಾಣ ವೆಚ್ಚವನ್ನು ಕೊಡ್ಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಇನ್ನು ವಿಕಲಚೇತನ ಮಕ್ಕಳು ಇದ್ದಾರೆ, ಆ ಮಕ್ಕಳಿಗೆ ವಿಕಲಚೇತನ ಇಲಾಖೆಯಿಂದ ಬರುವಂತ ಭಾಷಾಸನವನ್ನು ಹೊರತುಪಡಿಸಿ ಆ ಮಕ್ಕಳನ್ನ ಇಲ್ಲಿ ಶಾಲೆ ಕರ್ಕೊಂಡು ಬರ್ಬೇಕಾದ್ರೂ ಕೂಡ ಅವರಿಗೆ ಬೆಂಗಾವಲು ಬರುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಶಾಲೆಗಳಲ್ಲಿ ಈಗ ಕೊಡ್ತಾ ಇದ್ದಾರೆ. ಸೊ ಇವಿಷ್ಟು ಮುಖ್ಯ ಶಿಕ್ಷಣದಲ್ಲಿ ಬಂದಿದೆ. ಆ ನಂತರ ಮೂಲಭೂತ ಸೌಕರ್ಯಕ್ಕೆ ನಾವು ನೋಡ್ಬೇಕಾದ್ರೆ ಕಲಿಕೆ ಒಂದು ಪಾರ್ಟು, ಮೂಲಭೂತ ಸೌಕರ್ಯ ಒಂದು ಪಾರ್ಟ್. ಕಲಿಕೆಯಲ್ಲಿ ಇಷ್ಟೆಲ್ಲ ಹೋಗ್ತೀವಿ. ಮೂಲಭೂತ ಸೌಕರ್ಯದಲ್ಲಿ ನಾವು ತಗೊಂಡಾಗ ನಾವು ನೀವು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಒಂದ್ ನಂಬರ್ ಬಂದ್ರೆ ಟೀಚರ್ 1 ನಂಬರ್ ಬಂದ್ರೆ ಹೊರಗಡೆ ಅಂತ ಹೇಳ್ತೀವಿ ಅಲ್ವಾ? ವ್ಯವಸ್ಥೆ ಇತ್ತಾ? ವ್ಯವಸ್ಥೆ ಅಷ್ಟಿದೆ ನಾ 2 ನಂಬರ್ ಇಲ್ಲ ಮನೆ ಕಡೆಗೆ ಅಲ್ವಾ? ಅನಂತರ ಮನೆ ಕರ್ಕೊಂಡು ಹೋಗ್ಬೇಕು ಒಂದು ಬಾಡಿ ಗಾರ್ಡ್. ಟಾಯ್ಲೆಟ್ ವ್ಯವಸ್ಥೆಗಳಿದ್ದಿರಲಿಲ್ಲ. ಈಗ ಎಲ್ಲ ವ್ಯವಸ್ಥೆಗಳು ಶಾಲೆಯಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀರಿನ ವ್ಯವಸ್ಥೆಗಳು ಕೂಡ ಇಲ್ಲಿ ಆಗಿದೆ ಅಲ್ವಾ? ಅದೇ ರೀತಿಯಲ್ಲಿ ವಿಕಲಚೇತನ ಮಕ್ಕಳಿದ್ರೆ ಅವರಿಗೆ ಡ್ಯಾನ್ಸ್ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿದೆ. ಸುತ್ತಮುತ್ತಲು ಕಾಣ್ತಾ ಇರುವಂತಹ ಸುಣ್ಣ ಬಣ್ಣ ಇಲಾಖೆಯಿಂದ ಆಗಿರ್ಬೋದು, ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು, ತಾಲೂಕಾ ಪಂಚಾಯತಿಯಿಂದ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಯಿಂದ ಆಗಿರ್ಬೋದು. ಅಂದ್ರೆ ಇಲ್ಲಿ ಇಲಾಖೆಯ ಪಾಲ್ಗೊಳ್ಳುವಿಕೆ ಸಮುದಾಯ ಅಂತ ಕೇವಲ SDMC ಅಷ್ಟೇ ಅಲ್ಲ, ನಿಮ್ಮ ಹಿಂಭಾಗಕ್ಕಾಗಿ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇರ್ತದೆ. ಬಟ್ ಅವರು ಕೆಲಸನ ಮಾಡ್ಬೇಕಾದ್ರೆ ಅವರಿಗೆ ಬಿಡುಗಡೆ ಆದಂತಹ ಅನುದಾನದಲ್ಲಿ ಏನು ಲಭ್ಯತೆ ಇದೆಯೋ इतने तनक पैसे जमा घालता त्याप्रमाणे तुमका स्कूलाचे म्हणजे एक पंचायतीमुळे एकच स्कूल संबंध तुमका ग्राम सिंगल स्कूल संबंध होता, अंगणवाडी होता आणि ग्रामपंचायती भितर कितलं स्कूल आणि अंगणवाडी होता पळे ते बी त्यांनी फंड ಗಾಲ್ಸ್ಪಟ್ಟ ಕಾಮಗಾರಿ ಇವತ್ತು. ಹಾಗಾಗಿ ತಾಲೂಕಾ ಪಂಚಾಯತಿ ಅಂದ್ರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಶಾಲೆ ಅಂಗನವಾಡಿಗಳಿಗೆ ಅವರು ಕೆಲಸ ಮಾಡ್ತಾರೆ. ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮದಲ್ಲಿ ಬರುವಂತ ಶಾಲೆ ಅಂಗನವಾಡಿಗಳಿಗೆ. ಬಟ್ ಅವರಿಗೆ ಬಂದಂತ ಅನುದಾನ ಎಷ್ಟಿದೆ ಅದನ್ನ ನೋಡಿ ಅವರು ಅನುದಾನ
ಕಾಮಗಾರಿ ಕೆಲಸಗಳನ್ನ ಮಾಡಬೇಕಾಗ್ತದೆ. ಇದಕ್ಕೆ ನಾವು ಮೂಲಭೂತ ಸೌಕರ್ಯ ಅಂತ ಹೇಳ್ತೀವಿ. ಈಗಾಗಲೇ ಕರೆಂಟ್ ವ್ಯವಸ್ಥೆ, ಆ ಕಡೆಗೆ ಕಂಪ್ಯೂಟರ್ ವ್ಯವಸ್ಥೆ, ಪ್ರೊಜೆಕ್ಟರ್ ವ್ಯವಸ್ಥೆಗಳು ಇವೆಲ್ಲ ಯಾಕೆ ಬಂತು ಅಂತಂದ್ರೆ ಮಕ್ಕಳ ಕಲಿಕೆಗಾಗಿ. ನಮ್ಮ ಮಕ್ಕಳು ಕಲಿಬೇಕು, ಗುಣಾತ್ಮಕ ಶಿಕ್ಷಣವನ್ನ ಪಡಿಬೇಕು. ಗುಣಾತ್ಮಕ ಶಿಕ್ಷಣವನ್ನು ಪಡಿಬೇಕಾದ್ರೆ ಇಷ್ಟೆಲ್ಲ ಫ್ರೀಯಾಗಿ ನಮ್ಮ ಮಕ್ಕಳಿಗೆ ಕೊಡುವಂಥದ್ದು. ಅದೇ ರೀತಿ ದಾನಿಗಳು ಕೊಟ್ಟಿದ್ದಾರೆ, ಪಾಲಕರಿದ್ದಾರೆ, ಪಂಚಾಯತ್ ಇದೆ, ಕೆಲವೊಂದಷ್ಟು ಹೊರಗಡೆ ಇದ್ದಂಥವ್ರು ಹಳೆ ವಿದ್ಯಾರ್ಥಿಗಳಿದ್ದಾರೆ. ಸೊ ಇವಿಷ್ಟೆಲ್ಲ ಸೇರಿಕೊಂಡು ಇವತ್ತು ಸಮಗ್ರ ಶಿಕ್ಷಣ ಅಂತ ಹೇಳುವಂಥದ್ದನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಮಕ್ಕಳು ಶಾಲೆಗೆ ಬರಬೇಕು, ಕಲಿಬೇಕು, ಉತ್ತಮ ರೀತಿಯಲ್ಲಿ ಭವಿಷ್ಯನ ರೂಪಿಸ್ಕೊಳ್ಬೇಕು. ಪಾಲಕ ಬಾಲಕ ಶಿಕ್ಷಕ. ಇವತ್ತು आम्ही पुढे स्कूल पढ़ते गेला डेली स्कूल पोरा संख्ये कमी जाते असतात. किती स्कूल चावी घालची परिस्थिती पावला, चावी घालची परिस्थिती पावला. कित्याक तशें जालें? पोर कमी जालें, है की नाही? आणि आमगेर मना भितर कितें आसा, प्रायव्हेट स्कूल, इंग्लिश मिडियम स्कूल. ते काय ना इंग्लिश मिडियम हिंगा बशिले सगळे कन्नಡ मीडियम, असिस्टेंट डायरेक्टर कन्नಡ मीडियम, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ, ಪ್ರತಿಯೊಬ್ಬರು ಯಾರು ಇಂಗ್ಲಿಷ್ ಮೀಡಿಯಂ. ಅದು ಒಂದು ಏನಿದೆ ಮಾಧ್ಯಮ ಮೀಡಿಯಂ पाठी आम्ही उलयत असताना कन्नड कळनाशिल्लें. 15 वर्ष पाठी सगळं मराठी उलयत आशिल्ले, मराठी स्कूल आशिल्ले. तुम्ही शिकली की ना इतलं की लोक तुमगेले गोंया भितर बरे कामां आसा, बेंगळुरा काम आसा, जास्ती गोंया भितर मीडियम कितें आसा एक माध्यम. सेम हिंगा मैथमेटिक्स भी होता, ते भी मैथमेटिक्स होता, तई भी कन्नड सब्जेक्ट होता, हिंदी कई सब्जेक्ट होता, तई भी सायन्स होता, हिंदी सब्जेक्ट होता. आणि प्रायव्हेट स्कूलला गेल्यार तुमकां खर्च जास्त. गव्हर्नमेंट स्कूलला कितें आसा खर्च 0.5%, 0.5 कित्याक सांग बारबारी काहीतरी एक फीस थोडे घेतली उरता. बट प्रायव्हेट स्कूलाक पोरा तयारी करून घेवन रिक्षा भाडे दिवन, गाडीचे भाडे दिवन, महिन्याक फीस दिवन घेवन तुमगे पोरा शिक्षण करता. लास्ट तो SLC झाल्यानंतर कंच कॉलेज वयता म्हळ्यार तो सायन्स करता ना, तो सायन्सा गेल्ली हांव सायन्सा वयता, तो डिप्लोमा गेल्ली हांव डिप्लोमा करता. ते फर्स्ट इयर गेल तशी कळटा ते गाडी मुखार वचची पंचायत काम बरोबर सांगले. हे कितें आसा म्हळ्यार अशी व्यवस्था आसा. माध्यम खंयची बट एज्युकेशन भितर कितें आसा 50% ಹೊರಗಡೆ ಶ್ರಮ ಉಂಟು, 50% ಮಕ್ಕಳ ಶ್ರಮ, 20% ಪಾಲಕರ ಶ್ರಮ, ಇನ್ನು 20% ಶಿಕ್ಷಕರ ಶ್ರಮ, ಇನ್ನು 10% ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತ್ ಮತ್ತು ಸಂಬಂಧಿಸಿದಂತ ಇಲಾಖೆಯವರ ಸಹಕಾರ. ಇವಿಷ್ಟು ಸೇರಿದಾಗ ಮಾತ್ರ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ಶಿಕ್ಷಣ ಇಲಾಖೆ ಕರ್ತವ್ಯ ಜವಾಬ್ದಾರಿಯಿಂದ ಇಷ್ಟು ಸೌಲಭ್ಯ ಸಿಗ್ತಾ ಇದೆ. ಇನ್ನು ಸಮುದಾಯ ಅಂತಂದ್ರೆ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಿಂದ ಮೂಲಭೂತ ಸೌಕರ್ಯಗಳ ಸೌಲಭ್ಯಗಳು ತಮಗೆ ಸಿಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಸಮಗ್ರ ಶಿಕ್ಷಣ. ಇಲ್ಲಿ ನಮ್ಮ ಪಾತ್ರ ಏನು ಕೇಳಿದ್ರೆ बिडगडे ಆಗಿರಂತ ಅನುದಾನ किती पैसे तुमका स्कूलात जमा झाला असा, लाखांची रुपयांनी हजारा भितर असा ते 20-25 हजार जमा झाला असा. ते जमा झाले पैसे ते समा युटिलाइज केला की ना म्हणून थोडंच आमगेले 4 दिवस हिंग धाडला. शिव सॉक्साक एक 16,000 दिले, ते दिला की ना 4,000 टॉयलेट शौचालय दिले पैसे ते खर्च केला की ना. आणि शिक्षकर साधीवर 200 रुपये दिला असा ते खर्च केला की ना म्हणून थोडंच आमगेले उद्देश ते सामाजिक परिशोधने म्हणून सांगतात. लास्ट डेट किती असा हिंगा नामनिर्देशित सदस्यರು, ಪಂಚಾಯತ್ ನೋಡಲ್ ಅಧಿಕಾರಿ ಸಮ್ಮುಖ, STMC ತಾವು ಪಾಲಕ ಮಕ್ಕಳ ಪ್ರತಿನಿಧಿ ಮುಂಗಲ್ ಮುಖ एक सभा करून वाचन सांचे दे कळलं. धन्यवाद. 2022-23ನೇ ಸಾಲಿನಲ್ಲಿ ಕುಡಿಯುವ ನೀರಿಗಾಗಿ 4,000, ಆಮೇಲೆ ಶೂ ಸಾಕ್ಸ್ ಮಕ್ಕಳಿಗೆ ಸ್ಯಾಂಡಲ್ ಮತ್ತು ಸಾಕ್ಸ್ ಸಲುವಾಗಿ 37 ಮಕ್ಕಳಿದ್ರು ಆ ವರ್ಷ 10,285 ರೂಪಾಯಿ. ಮತ್ತೆ ಕುಡಿಯುವ ನೀರಿಗಾಗಿ 4,000, ಶಾಲಾ ಅನುದಾನ 1,250 ರೂಪಾಯಿ, ಶಿಕ್ಷಕರ ಸಾದಿಲ್ವಾರ್ 450 ರೂಪಾಯಿ, ಗ್ರಂಥಾಲಯ ಅನುದಾನ 5,000 ಮತ್ತು ಶಾಲಾ ಅನುದಾನ 5,000 ರೂಪಾಯಿ ಬಂದಿದೆ. ಈ ಎಲ್ಲ ಹಣವನ್ನು ಆ ವರ್ಷನೇ ಖರ್ಚಾಗಿದೆ ಮತ್ತು ಆ ವರ್ಷ ಜಮಾ ಆಗಿದ್ದ ಬಡ್ಡಿ 305 ರೂಪಾಯಿ ಮತ್ತು ಆ ವರ್ಷ ಉಳಿಕೆ ಇರುವ ಬ್ಯಾಂಕಲ್ಲಿ ಹಣ 12,663 ರೂಪಾಯಿ.
ಶೈಕ್ಷಣಿಕ ವರ್ಷದಲ್ಲಿ 28 ವಿದ್ಯಾರ್ಥಿಗಳಿಗೆ 7,900 ರೂಪಾಯಿ ಶೂ ಸಾಕ್ಸಿಗೆ ಅದು ಎಲ್ಲ ಮಕ್ಕಳಿಗೆ ಕೊಟ್ಟು ಆ ಹಣ ಪೂರ್ತಿ ಖರ್ಚಾಗಿದೆ. ಆಮೇಲೆ ಕುಡಿಯುವ ನೀರಿಗಾಗಿ 3,197 ರೂಪಾಯಿ. ಲೈಬ್ರರಿ ಅನುದಾನ ಗ್ರಂಥಾಲಯ 6,500 ರೂಪಾಯಿ. ಆ ಪುಸ್ತಕಗಳು 155 ಪುಸ್ತಕಗಳು ನಾವು ಬೆಂಗಳೂರಿಂದ ತರಿಸಿದ್ದೇವೆ. ಆಮೇಲೆ ಯುಡೈಸ್ ಸಲುವಾಗಿ ಅಂದ್ರೆ ಸೈಬರ್ ಸಲುವಾಗಿ 360 ರೂಪಾಯಿ. ಆಮೇಲೆ ಇಕೋ ಕ್ಲಬ್ ಸಲುವಾಗಿ 5,000 ರೂಪಾಯಿ ಮತ್ತು ಶಾಲಾ ಅನುದಾನ 5,000 ರೂಪಾಯಿ ಜಮಾ ಆಗಿದೆ. ಈಗ ಎರಡೇ ಸಲ ನಮ್ಗೆ ಇಂಟ್ರೆಸ್ಟ್ ಸಿಕ್ಕಿದೆ, ಒಂದು ಜೂನ್ ಅಲ್ಲಿ ಮತ್ತು ಒಂದು ಸೆಪ್ಟೆಂಬರ್ ಅಲ್ಲಿ. ಆ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ 161 ರೂಪಾಯಿ. ಈಗ ಬ್ಯಾಂಕ್ ಅಲ್ಲಿ ಇರುವ ಶಿಲ್ಪು 11,152. ಇನ್ನು ಸ್ವಲ್ಪ ಅನುದಾನ ನಾನು ತೆಗಿಲಿಲ್ಲ. ಇದು ಅನುದಾನದ ವಿವರ. ಥ್ಯಾಂಕ್ ಯು. ಅಲ್ಲಿ ವಿಧಾನಸೌಧದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕೋಟಿ ಲಕ್ಷ ಬಜೆಟ್ ಅನುದಾನ ಬರುವಂತ 25,000ಕ್ಕೆ ಅದಕ್ಕೂ ಲೆಕ್ಕ ಕೊಡ್ತಾರೆ, ಬಿಲ್ಗಳನ್ನ ನೀಡಿದ್ದಾರೆ. ಇದು ಉದ್ದೇಶ. ಇನ್ನು ಶಾಲೆಗಳಿಗೆ ಸಂಬಂಧಪಟ್ಟಂತೆ ದಾನಿಗಳು ಸಾಕಷ್ಟು ಸಹಕಾರವನ್ನು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಶಾಲೆ ಅಂತ ಹೇಳುವಂಥದ್ದು ನಮ್ಮೂರ ಶಾಲೆ, ನಮ್ಮ ಶಾಲೆ, ನಮ್ಮೆಲ್ಲರ ಶಾಲೆ, ನಮ್ಮ ಮಕ್ಕಳ ಶಾಲೆ. ಎಲ್ಲಿ ಮಕ್ಕಳ ಪಾಲಕರು ಇರ್ತಾರೋ ಕುಟುಂಬ, ಅಲ್ಲಿ ಮಕ್ಕಳು ಎಲ್ಲಿ ಮಕ್ಕಳು ಕಾಣ್ತಾರೋ ಅಲ್ಲಿ ಅಂಗನವಾಡಿ ಅಥವಾ ಶಾಲೆಗಳು ಬರ್ತಾರೆ. ಮಕ್ಕಳ ಸಂಖ್ಯೆ ಇಲ್ಲ ಅಂತಾರೆ, ಅಲ್ಲಿ ಅಂಗನವಾಡಿ ಶಾಲೆ ಈಗ ನೆಕ್ಸ್ಟ್ ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ವರ್ಷಗಳಲ್ಲಿ ಈ ಒಂದು ಶಾಲೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸರ್ಕಾರ ಮಾಡಿದಂತಹ ದಾನಿಗಳಿದ್ದಾರೆ. ನಿಮ್ಮ ಊರಲ್ಲಿ ಮೊದಲನೇದಾಗಿ ಶಾಲೆಯಲ್ಲಿ ನಡೆಯುವಂತಹ ಕಲಿಕಾ ಬಗ್ಗೆ ಶಿಕ್ಷಕರು, ಸಿಆರ್ಪಿ, ಹಳೆ ವಿದ್ಯಾರ್ಥಿಗಳು, ಪಾಲಕರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಸೇರಿ 14,700 ರೂಪಾಯಿನ ಶಾಲೆಗೆ ಕೊಟ್ಟಿದ್ದಾರೆ. ಕಲಿಕಾ ಹಬ್ಬದ ಸಂದರ್ಭದಲ್ಲಿ ಶ್ರೀ ನಿತಿನ್ ಮೇತ್ರಿ ಮತ್ತು ಶ್ರೀ ವಲ್ಲಭ ಅಟಲೆ ಅಂತ ಹೇಳಿದ್ರು ಇವರು ತಲಾ 25 ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ಅಲ್ಲ, ಕಳೆದ 2-3 ವರ್ಷಗಳ ಇದನ್ನೆಲ್ಲ ನಿಮ್ಮ SDMC ಸಭೆಗಳಲ್ಲಿ ಹೇಳಬೇಕು ಮತ್ತು ಅದನ್ನು ದಾಖಲಾತಿ ಮಾಡಬೇಕು ಅಂತ ಹೇಳುವಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ಹೇಳಿದೆ. ಶ್ರೀಮತಿ ಅಂಕಿತಾ ಸಾಲಸ್ಕರ್ ಅಂತ ಹೇಳುವರು 2 ಕೆಜಿ ಬೇಳೆ ಮತ್ತು ಮ್ಯಾಗಿ ಕ್ಯೂಬ್ಸ್ ಗಳನ್ನ ಕೊಟ್ಟಿದ್ದಾರೆ. ಉಮಾ ಕಟ್ಟಿಕಾರ್ ಮತ್ತು ಶ್ರೀಮತಿ ಪಾರ್ವತಿ ಗೌಂಡರ್ ಹಾಗೂ ಅಂಕಿತಾ ನಾಯ್ಕ ಶಾಲೆಗೆ ಸರ್ಕಾರಿಯನ್ನು ಕೊಟ್ಟಿದೆ. ಶಿಕ್ಷಕರಾದಂತ ರೂಪಾ ನಾಯ್ಕರವರು ಇದರ ಸಂದರ್ಭದಲ್ಲಿ ಪಾಯಸ ಮಾಡೋದಕ್ಕೆ ಸಾಮಗ್ರಿ ಬೇಕಾಗಿದ್ದನ್ನು ಕೊಟ್ಟಿದ್ದಾರೆ. ಶಾರದಾ ನಾಯ್ಕ ಮತ್ತು ಕವಿತಾ ರಾಣಿಯವರು ಮಕ್ಕಳಿಗೆ ಬಿಸ್ಕಿಟ್ ಪ್ಯಾಕೆಟ್, ಕಷಾಯ ಪೌಡರ್ ಮತ್ತು ಸಕ್ಕರೆಯನ್ನ ನೀಡಿದ್ದಾರೆ. ಇವರು ಬೇರೆ ಶಾಲೆಗೆ ವರ್ಗಾವಣೆಯಾಗಿರುವಂತ ಶಿಕ್ಷಕರು. ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಆರತಿ ಬಾನಾವಳಿಕರವರು ಸುಮಾರು 2,300 ರೂಪಾಯಿ ವೆಚ್ಚದಲ್ಲಿ ಅಲ್ಪೋಪಹಾರದ ಇದನ್ನು ಕೊಟ್ಟಿದ್ದಾರೆ. ಊರ್ ನಾಗರಿಕರಾದ ಧನಂಜಯ ದೇಸಾಯಿ ಅವರು 160 ಫ್ರೂಟಿ ಬಾಟಲ್ಗಳನ್ನು 1,600 ರೂಪಾಯಿ ವೆಚ್ಚದಲ್ಲಿ ಹಿಂದಿನ ದಿನಗಳಲ್ಲಿ ಕೊಟ್ಟಿದ್ದಾರೆ. ಊರ್ ನಾಗರಿಕರಾದಂತಹ ದೀಪಕ್ ನಾಯ್ಕರು ಮೆರವಣಿಗೆ ಏನು ಇಲ್ಲಿ ಸ್ಕೂಲ್ ಇದ್ದಿತ್ತು ಅವಾಗ ವಾಹನ ಇದನ್ನ ಅವರೇ ಕೊಟ್ಟಿದ್ದಾರೆ. ಹಳೆ ವಿದ್ಯಾರ್ಥಿಯಾದಂತ ಕುಮಾರ್ ಪ್ರಸಾದ್ ನಾಯ್ಕ ಮತ್ತು ತಂದವರು ವಾದ್ಯ ಏನಿತ್ತು ಅದನ್ನು ತಂದು ಕೊಟ್ಟಿದ್ದಾರೆ. ಇಲ್ಲಿ ಶಾಲಾ ಪ್ರತಿಭಾ ಕಾರಂಜಿ ನಡೆದಂತ ಸಂದರ್ಭದಲ್ಲಿ 7 ಶಾಲೆ ಶಿಕ್ಷಕರು ಮತ್ತು ಗ್ರಾಮ ಪಂಚಾಯಿತಿಯ 4 ಜನ ಸದಸ್ಯರು ಸೇರಿ ಒಟ್ಟು 9,700 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ನಾಗರಾಣಿ ಮೇತ್ರಿಯವರು ಸಿಹಿ ಊಟಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ನಿವೃತ್ತ ಶಿಕ್ಷಕ BN ಗೋಸಾವಿ ಅವರು ಅವಾಗ 25 ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ. ವಿಶ್ವನಾಥ್ ಭಟ್ ಅವರು 25 ತೆಂಗಿನಕಾಯಿಯನ್ನು ಕೊಟ್ಟಿದ್ದಾರೆ. ರೇಷ್ಮಾ ನಾಗರ್ ಅವರು 5 ಕೆಜಿ ಉಪ್ಪಿನಕಾಯಿಯನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ಏನು ಇಲ್ಲಿ ಬೇರೆ ಬೇರೆ ನಿಮ್ಮ ಪ್ರತಿಭಾ ಮಕ್ಕಳ ಪ್ರತಿಭೆಯನ್ನು ಗಮನಿಸಿ 1, 2, 3ನೇ ನಂಬರ್ ಬಂದಂತೆ ಒಟ್ಟು 3,114 ರೂಪಾಯಿಯನ್ನ ಈ ಶಾಲೆಗೆ ಕೊಟ್ಟಿದ್ದಾರೆ. ಹಿಂದಿನ ಅವಧಿಯಲ್ಲಿ ಸತ್ಯಸಾಯಿ ಸೇವಾ ಟ್ರಸ್ಟ್ ನವರು ಅದೇ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರೈಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 24-25ನೇ ಸಾಲಿನಲ್ಲಿ ತಾಲೂಕಾ ಪಂಚಾಯತಿಯಿಂದ ಕೊಠಡಿ ಮೇಲ್ಚಾವಣಿ ರಿಪೇರಿಗೆ 1.5 ಲಕ್ಷ ರೂಪಾಯಿ ಮತ್ತು ಈ ಶಾಲೆ ವಿಶೇಷವಾಗಿ PWD ಇಲಾಖೆಯನ್ನು ಕೂಡ ಅಲ್ಲಿ 2 ಕೊಠಡಿ ಟೈಲ್ಸು, ವರಾಂಡೆ ಟೈಲ್ಸ್ ಅಳವಡಿಸುವುದು ಮತ್ತು ಮುಂಭಾಗದಲ್ಲಿ ಕೆಲಸ ಆಗಬೇಕಾಗಿದೆ. ಅದು ಸದ್ಯದಲ್ಲಿ ಮಾಡ್ತಾರೆ. ಮುಖ್ಯ ಶಿಕ್ಷಕರಾದಂತಹ ನಿಕಾಂತ್ ಕರವಾಲ್ ಅವರು ಪ್ರತಿ ತಿಂಗಳ ಶಾಲೆ ಮಕ್ಕಳಿಗೆ ಉಪ್ಪಿನಕಾಯಿ ಡಬ್ಬವನ್ನ ಕೊಡ್ತಾ ಇದ್ದಾರೆ.
ಗ್ರಾಮ ಪಂಚಾಯತಿಯಿಂದ ಶಾಲೆ ಮುಂಭಾಗದಲ್ಲಿ ಚರಂಡಿ ನಿರ್ಮಾಣವನ್ನ 15ನೇ ಹಣಕಾಸು ಯೋಜನೆಯಲ್ಲಿ ಮಾಡಿದ್ದಾರೆ. 22-23ರಲ್ಲಿ 7 ಮಕ್ಕಳು ವಿದ್ಯಾರ್ಥಿಗಳು ಅಂದ್ರೆ ಇಲ್ಲಿ ಒಂದು ಶಾಲಾ ಕೊಠಡಿ ರಿಪೇರಿ ಇತ್ತು. ಬಟ್ 7ನೇ ತರಗತಿ ಮಕ್ಕಳು ಮತ್ತು ಶಿಕ್ಷಕರೇ ಸೇರಿ ಕಾಂಟ್ರಿಬ್ಯೂಷನ್ ಸೇರಿಸಿ ಬಾಗಿಲು ರಿಪೇರಿಯನ್ನ ಮಾಡ್ಕೊಂಡಿದ್ದಾರೆ. ಆನಂತರದಲ್ಲಿ ಪ್ರತಿ ವರ್ಷ ಶಾರದಾ ಪೂಜೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಹೋಗ್ತಿರುವ ಎಲ್ಲ ಮಕ್ಕಳ ಪಾಲಕರು ಮತ್ತು ಶಿಕ್ಷಕರು ಸೇರಿ ಶಾರದಾ ಪೂಜೆ ಕಾರ್ಯಕ್ರಮವನ್ನ ಮಾಡ್ತಾರೆ. ಮುಂದಿನ ತಾಲೂಕಾ ಪಂಚಾಯತ್ ಸದಸ್ಯರು ಹಾಗೂ ಹಾಲಿ ಅಧ್ಯಕ್ಷರು ಸುರೇಂದ್ರ ಡಾಕ್ಟರ್ ಅವರು ಶಾಲೆಗೆ ಈ ಟೆಕ್ನಿಕಲ್ ಕ್ಲಾಸ್ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಇಲ್ಲಿ ಅವಾಗ ಅಲ್ಲಿಂದ ಕೊಡಿಸಿದ್ದಾರೆ. ಸೊ ಇವಿಷ್ಟು ಪ್ರತ್ಯಕ್ಷ ಪರೋಕ್ಷವಾಗಿ ತಾವು ಇರ್ಬೋದು, ಪಾಲಕರು ಇರ್ಬೋದು, ಎಸ್ಎಂಸಿ ಇರ್ಬೋದು, ನಮ್ಮ ಜನಪ್ರತಿನಿಧಿಗಳು ಇರ್ಬೋದು, ಇವಿಷ್ಟು ದಾನಗಳನ್ನ ಕೊಟ್ಟಿದ್ದೀವಿ. ಎಲ್ಲವೂ ಕೂಡ ದಾಖಲೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಶಾಲೆ ಅಂತ ಹೇಳುವುದು ಬೇಡುವ ಕೈಗಳು. ಯಾರೇ ಕೊಟ್ಟರು ಕೂಡ 5 ರೂಪಾಯಿ ಕೊಟ್ಟರು ದಾನನೇ, 50 ರೂಪಾಯಿ ಕೊಟ್ಟರು ಕೂಡ ಅದು ದಾನ ವಸ್ತು ರೂಪದಲ್ಲಿ ಇರ್ಬೋದು, ಹಣದ ರೂಪದಲ್ಲಿ ಇರ್ಬೋದು ಅಲ್ವಾ. ಹಾಗಾಗಿ ನಮ್ಮೂರು, ನಮ್ಮೆಲ್ಲರ ಶಾಲೆ, ನಮ್ಮ ಮಕ್ಕಳ ಶಾಲೆ, ಸರ್ಕಾರಿ ಶಾಲೆ ಬಿಡಿ ಸಹಜವಾಗಿ ಇರುವಂತ ಇವಿಷ್ಟು ನಮಗೆ ಸರಿ, ಅದನ್ನ ಸೇರಿಸ್ಕೊಳ್ಬೇಕು. ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಆರತಿ ಬಾನವಳಿ ಅವರು ಸೇರಿಸ್ಕೊಳ್ಬೇಕು. ಅಂದ್ರೆ ಕಂಪ್ಯೂಟರ್ ಇದಾಗಿದೆ, ಕಂಪ್ಯೂಟರ್ ಇದೆ, ಮತ್ತೊಂದು ಬರ್ಬೋದು. ಕಂಪ್ಯೂಟರ್ ಬಂದ ನಂತರ ಕಲಿಸುವರು ಯಾರು? ಕಂಪ್ಯೂಟರ್ ಟೀಚರ್ ಕೊಡಲ್ಲ, ಏನ್ ಮಾಡ್ಬೋದು? ಸ್ಟಾಫ್ ಕೊಡೋದಿಲ್ಲ. ಮಕ್ಕಳ ಸಂಖ್ಯೆ ಎಷ್ಟಿದೆ? ಮಕ್ಕಳ ಸಂಖ್ಯೆ ಎಷ್ಟಿದೆ? ಕಲಿಸುವ ನೀವೇ ಯಾರಾದ್ರೂ ಇದ್ರೆ ಕಲಿಸುವಂತವ್ರಿದ್ರೆ ಆ ಸೌಲಭ್ಯ ಮಾಡ್ಕೊಳ್ಳಿ. ಆಮೇಲೆ ಚರ್ಚೆಯನ್ನು ಮಾಡೋಣ. ಸೊ ಇವಿಷ್ಟು ಇಲ್ಲಿ ದಾನಿಗಳ ಪಟ್ಟಿಯಲ್ಲಿ ಕಂಡು ಬಂದಿರುವ ನೋಡಿ. 22-23ನೇ ಸಾಲಲ್ಲಿ ಈ ಶಾಲೆಯಲ್ಲಿ 39 ಮಕ್ಕಳಿದೆ. ಈಗ 24-25ರಲ್ಲಿ ಮಕ್ಕಳ ಸಂಖ್ಯೆ 31ಕ್ಕಿದೆ, 32ಕ್ಕಿದೆ. ಮಕ್ಕಳ ಒಂದು ಕೈ ಮುಂದೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಅದೇ ಹಿಂದೆ ನಾವು 20-30 ವರ್ಷಗಳ ಹಿಂದೆ ನೋಡಿದಾಗ ಇಲ್ಲಿ ಇದು 3 ಪಟ್ಟು ಇದ್ದಿರ್ಬೇಕು ಮಕ್ಕಳ ಸಂಖ್ಯೆ ಅಲ್ವಾ. ಕಾರಣಗಳು ಬೇರೆ ಬೇರೆ ಇರಬಹುದು, ಬಟ್ ಅಂದ್ರೆ ಈ ರೀತಿ ಕೆಲವು ಕಡೆಗಳಲ್ಲಿ ಇಷ್ಟು ಮಕ್ಕಳ ಸಂಖ್ಯೆನೂ ಇಲ್ಲ ಅಲ್ಲ. HPS ಶಾಲೆ ನೋಡಿದಾಗ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟಂತೆ ನಾವೇನಾದ್ರೂ ಕೇಳುವಂಥದ್ದು, ಚರ್ಚೆ ಮಾಡುವಂಥದ್ದು ಕೇಳ್ಬೋದು. ಇದನ್ನು ಅರ್ಥಪಡಿಸಿ ಜೊತೆಲಿ ಮೂಲಭೂತ ಸೌಕರ್ಯಕ್ಕೆ ಏನಾದ್ರೂ ಕೇಳುವಂತಿದ್ರೆ ನಾವು ಪ್ರಸ್ತಾಪವನ್ನು ಮಾಡಬಹುದು. ಅದನ್ನ ಯಾರ್ಯಾರು ಮಾಡ್ಬೇಕು ಯಾಕಂದ್ರೆ ನಮಗೂ ಅದ್ರ ಬಗ್ಗೆ ಒಂದಿದೆ. ಮಕ್ಕಳು ಇರುವಾಗ ಅವ್ರಿಗೆ ಅಟ್ಲೀಸ್ಟ್ ನಾವು ಸಾಧಾರಣ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಆ ಕೆಲಸದ ಜೊತೆಯಲ್ಲಿ ಆ ಕೆಲಸದ ಸ್ಟಾಪ್ ಓಕೆನಾ. ಎಸ್ಎಂಸಿ ಅಧ್ಯಕ್ಷ मालिक होता है, मालिक को ना पीडब्ल्यूडी मतलब पड़ेगा सभೆ ಅದಕ್ಕೆ ನೋಡಿ ಗ್ರಾಮ ಪಂಚಾಯತ್ ಸದಸ್ಯರು 25 ಸದಸ್ಯರು ಇದ್ದಾರೆ, ಪೀರಿಯಡ್ ಇದ್ದಾರೆ. ಇದಕ್ಕೆ ತೀರ್ಮಾನ
ಅಧ್ಯಕ್ಷರಿಗೆ ನಿಮ್ಗೆ ಕೊಟ್ಟ ಹಿನ್ನೆಲೆಯಾಗಿ ಬಯೋಡೇಟಾ ಅಲ್ವಾ ಅದನ್ನ ಆರ್ಥಿಕ ಯಾಕಂದ್ರೆ ಇಲಾಖೆಯಲ್ಲಿ ನಿಯಮದ ಪ್ರಕಾರ ಕಡೆ ಮುಕ್ತ ಇರ್ಬೇಕು ಅಂತ ಹೇಳಿದೆ ಬೋರ್ಡ್ ಅಂಕೋ ಇರ್ಬೇಕು ಯಾಕಂದ್ರೆ ಮತ್ತೆ ಈ ಮಕ್ಕಳು ಆ ಕಡೆ ಈ ಕಡೆ ಪಾಸ್ ಆಗ್ಬೇಕು ಸ್ವಲ್ಪ ಬಿಸಿ ಎಲ್ಲ ಒಬ್ರು ನಿಲ್ಬೇಕು, ಆ ಕಡೆ ಒಬ್ರು ನಿಲ್ಬೇಕು, ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಕೈ ತೋರಿಸ್ಬೇಕು, ಇಲ್ಲಿ ನಿಂತ್ಕೊಂಡು ಮಕ್ಕಳು ಓಡ್ತಾರೆ. ಇಲ್ಲ ಅದು ಕಂಪ್ನಿ ಬಗ್ಗೆ ಸ್ವಲ್ಪ ತಗೊಂಡು ಮತ್ತೆ ಆನಂತರ SMC ಕಮಿಟಿಯಲ್ಲಿ ಕೂತು ಲೆಟರ್ನ ರೆಡಿ ಮಾಡಿ ಒಂದು ಲೆಟರ್ ಕಳಿಸಿ ಒಂದು ಕಾಪಿ ಗ್ರಾಮ ಪಂಚಾಯತ್ ಸರಿನಾ ಅದು ಅವ್ರ ಜವಾಬ್ದಾರಿ ಅದು ಆಗ್ಲೇಬೇಕು ಅಧ್ಯಕ್ಷರು ಒಳ್ಳೆಯದು ಯಾಕಂದ್ರೆ ಒಂದು ಸ್ಪೆಷಲ್ ನಿಮ್ ಹಾಗೆ ಅದು ವಿಡಿಯೋ ಒಂದು ಸಾಮಾನ್ಯ ನೋಡೋದಿಲ್ಲ ಹೆಂಗ್ ಹೋದ್ರೂ ಬರಲ್ಲ ನಾವೇ ನೋಡ್ಬೇಕಾಯ್ತು ಇಲ್ಲ ಮತ್ತೆ ಶಾಲೆ ರಸ್ತೆ ಪಕ್ಕ ಶಾಲೆ ಇದೆ ನಾನು ಬಸ್ ಸ್ಟ್ಯಾಂಡ್ ಮಾತಾಡಿದ್ದೆ ಶಾಲೆ ಪಕ್ಕದಲ್ಲಿ ಅವ್ರು ಡೆವಲಪ್ಮೆಂಟ್ ತಗೊಳ್ತಾರೆ ಬಟ್ ಅಲ್ಲ ನಾವಿದ್ರು ಮಾಡ್ತಾರೆ ಕೇಳಿ ಬೇರೆ ಇನ್ನೇನಾದ್ರು ಮಾಡ್ತಾರೆ ಏನಂದ್ರೆ ಹಂಪ ಆಯ್ತು ಹಂಪಿನ ಸಬ್ಜೆಕ್ಟ್ ಮುಗಿತೀವಿ ನೆಕ್ಸ್ಟ್ ಚರಂಡಿದು ನಿಮ್ದು ಪಂಚಾಯತಿ ಮಾಡ್ಕೊಟ್ಟಿದ್ದಾರೆ ಅದು ಬೇಡ ಮ್ಯಾಲ್ಗಡೆ ಮುಚ್ಚಳಿಕೆನಾ ತುಂಬಾ ನೀರು ತುಂಬಿ ಸರ್ ಎದುರುಗಡೆ ಬಹಳ ಗಲೀಜಾಗಿತ್ತು ಸರ್ ಅದಕ್ಕೋಸ್ಕರ ಪಟ್ಟಣ ಕಂಪೌಂಡ್ ಈಗ ಏನಂದ್ರೆ ನೀವು ಬಾಯೋಗಳಲ್ಲಿ ಪೀರಿಯಡ್ ಆಗಿ ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ ನಾವು ಇದನ್ನ ಸೇರಿಸಿರ್ತೀವಿ ಇಬ್ರು ಇದ್ದಾರೆ ಅದನ್ನ ಸಾಮಾನ್ಯ ಪ್ರತಿನಿಧಿಯಾಗಿ ನಮ್ಮ ಬಾಯೋಗಳನ್ನು ಪ್ರಸ್ತಾಪ ಮಾಡ್ತಾರೆ ಸರ್ವ ಸದಸ್ಯರಲ್ಲಿ ಅದು ತೀರ್ಮಾನ ಆಗ್ಬೇಕಾದ್ರೆ ನಿಮ್ದು ಹೆಂಗೆ ಎಸ್ಟಿಮೇಷನ್ ಸರ್ವೆ ಆಗಿದೆ ಹೌದು ಅದರ ಚರ್ಚೆ ಮತ್ತು ಆ ಜವಾಬ್ದಾರಿನ ಆ ರೀತಿ ಪಂಚಾಯತಿ ನಾವು ಬರ್ಕೊಂಡಿದ್ದೀವಿ ಓಕೆ ಯಾಕಂದ್ರೆ ನಾವು ಯಾವ ಹಂತದಲ್ಲಿ ಆಗ್ತಾರೆ ಹೇಳೋದಕ್ಕೆ ಬೇಕಂದ್ರೆ ಹಣ ಇದೆಯಾ ಇದು ನೋಡ್ಬೇಕು ಪ್ರಯೋಜನ ಸೇರಿಸಬೇಕು ಯಾವ್ದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನೆಕ್ಸ್ಟ್ ಮತ್ತೆ ಬೇರೆ ಮಳೆಗಾಲದಾಗ ಸಾಮಾನ್ಯ ಬುಕ್ಸ್ ಎಲ್ಲ ಒದ್ದೆ ಸರ್ ಈಗೆಲ್ಲ ಒಳಗೆ ಬರಲಿದ್ದು ನಿಮ್ಮ ಅನುದಾನ ಇದೆ ಎರಡು ಸಲ ಮುಖ್ಯ ಒಂದಷ್ಟು ಮಕ್ಕಳು ಒದ್ದೆ ಆಗ್ತದೆ ಇಲ್ಲಿ ಇಲಾಖೆ ಮೇಡಮ್ ಇಲಾಖೆ DFP ಇದೆ ಸರಿ ಯಾವುದು ಇಲಾಖೆ ಯಾವ್ದು ಕೆಲಸನೇ ಮಾಡಲಿಕ್ಕೆ ಇಲಾಖೆ ಅಂಗನವಾಡಿ ಅಂಗನವಾಡಿ ಏನಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಇಲ್ಲಿ ಅಂಗನವಾಡಿ ಏನಿಲ್ಲ ಆಗಿತ್ತು ಅಂಗನವಾಡಿ ಮುಂದೆ ನಾವೇ ಮಾಡಿದ್ದು ಅಂಗ ಪಂಚಾಯತ್ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲ ಕಾರಣಕ್ಕಾಗಿ ಎಲ್ಲ ಕಾಮಗಾರಿಗಳು ಶಾಲೆಗಳಿಗೆ ಮಾಡ್ತಾ ಇದ್ವಿ ನನ್ನ ಪೂರ ಶಾಲೆಗೆ ಅಂಗನವಾಡಿ ಪೂರ ಅದೇ ವರ್ಕ್ ನಮ್ದು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೇಲ್ಪಡೆ ಅವರೇ ಗ್ರಾಮ ಪಂಚಾಯತ್ ಅವರು ಸದ್ಯಕ್ಕೆ ತಾಲೂಕಾ ಜಿಲ್ಲಾ ಇಲೆಕ್ಷನ್ ಆಗ್ಲಿಕ್ಕೋಸ್ಕರ 5 ವರ್ಷ ಗ್ಯಾಪ್ ಕೊಟ್ಟಿದ್ದಾರೆ ಎಲ್ಲ ಫಂಡ್ಸ್ ಅವ್ರಿಗೆ ಮನ್ಸಿಗೆ ಬಂದಂಗೆ ಮಾಡ್ತಿದ್ದಾರೆ ನಮ್ಗೆ ಯಾವ ಫಂಡ್ಸ್ ಇಲ್ಲೆಲ್ಲೂ ಕಾಣೋ ಸಿಗ್ತಾ ಇಲ್ಲ ವಾಸ್ತವ ವಿಷಯ ಬಟ್ ಸದಸ್ಯರುಗಳಾಗಿದ್ರು ತಾಲೂಕಾ ಪಂಚಾಯತ್ ಅಲ್ಲಿ ಹೋಗಿ ಜಗಳ ಮಾಡಿ ತಗೊಂಡ್ಬಂದು ಜಗಳ ಸ್ವಲ್ಪ ಇದಕ್ಕೂ ಸಹಿತ ನಾನು ಇದು ಮಾಡಿದೆ ಟೀಚರಿಗೆ ಗೊತ್ತಿಲ್ಲ ವಿಷಯ ಅಲ್ಲಿ ಹೋಗ್ಕೊಂಡು ಹೀಗಿದೆ ಬಟ್ ಸ್ವಲ್ಪ ಮಾಡಿ ಮಳೆಗಾಲ ಬರೀ ಮುಂಚೆ ಮಾಡಿ ಚಲೋ ಇತ್ತು ಮಕ್ಕಳೆಲ್ಲ ಒದ್ದೆ ಮುಂಚೆ ಎಲ್ಲ ಒದ್ದೆ ಆಗ್ತದೆ ಈಗ ಅವ್ರು ಮಾಡಿದ್ರೆ ನೋಡಿ ಖರ್ಚು ಒಂದು ಮೀಟಿಂಗ್ ಮಾಡ್ತೀವಿ ಜೊತೆಗೆ ಒಂದು
ಹ? ಅದನ್ನ ತೀರ್ಮಾನ ತಗೊಳ್ಳೋಣ. ಯಾಕಂದ್ರೆ ಅಷ್ಟು ಮಾಡ್ಕೊಡ್ತಾರೆ ಅಂತ ಅಂದ್ರೆ ಒಂದು ಅಲ್ಲೇ 1000 ಗಟ್ಟಲೆ ಖರ್ಚು, ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ ಅಂತ ಒಂದು 5,000 ಖರ್ಚು ಮಾಡ್ಲಿಕ್ಕೆ ಲಾಸ್ಟಿಗೆ ಸರಿ ಮತ್ತೇನಿದೆ? ಅಲ್ಲಿ ಗೊತ್ತುಂಟಲ್ಲ, ಹೇಳಿದ್ರು ಅವರು. ಸ್ವಲ್ಪ ಶೌಚಾಲಯ ಇದೆಯಲ್ಲ, ಓಪನ್ ಇದೆಯಲ್ಲ ಶೌಚಾಲಯ ಇದೆಯಲ್ಲ ಮಕ್ಕಳಿಗೆ ಮೇಲ್ಗಡೆ ಕತ್ರಿ ಹಾಕೊಡ್ಬೇಕು. ಇದ್ರಲ್ಲಿ ಮಳೆಗಾಲ ಮಳೆಗಾಲದಲ್ಲಿ ಬೇಕಾಗ್ತದಲ್ಲ ಮಕ್ಕಳಿಗೆ. ಇದೆ ನೋಡ್ರಿ ಇದು ಯಾರ್ಯಾರು ಮಾಡ್ತಾರೆ ಅಂತ ಹೇಳಿ ನಾವು ಭರವಸೆ ಕೊಡ್ತೀವಿ. ಯಾಕಂದ್ರೆ ಈ ಜವಾಬ್ದಾರಿಯನ್ನು ತಗೊಳ್ಳುವಂತ ಇವ್ರು ಬಂದು ಶಾಲೆಯಲ್ಲಿ ಚರ್ಚೆ ಮಾಡಿ ಯಾವ್ದಾದ್ರು ಒಂದು ಕಡೆಯಿಂದ ಆಗ್ಬೋದು. ಒಂದು ಬೀಳೋದಿದೆ, ಓಕೆ. ಮತ್ತೆ ನೆಕ್ಸ್ಟ್ ಮತ್ತೇನಿದೆ? ಮತ್ತೇನಿದೆಯಾ? ಶಿಕ್ಷಕರ ಕಮ್ಮಿ ಇದ್ದಾರೆ ಸರ್. CRP ಬರ್ಬೇಕಿತ್ತು, ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾಡಿಸಿ 30 ಮಕ್ಕಳಿಗೆ 3 ಶಿಕ್ಷಕರೇ ಇರ್ತಾರೆ ಅಲ್ವಾ? ಇನ್ನೇನು ಹೊಸದಾಗಿ ಇಲ್ಲಿ ನೇಮಕಾತಿ ಶಿಕ್ಷಕರ ಸಂಖ್ಯೆ ಕಡಿಮೆ ಅದಾದ್ರೂ ಸಹಿತ ನಾವೇ ಬಿ ಆಫೀಸರ್ ಜಗಳ ಆಡಿ ಎಲ್ಲ ತಗೊಳ್ತೇವೆ. ಇಲ್ಲಿಗೆ ಒಂದು ಗೊತ್ತಿದೆ ಎಲ್ಲ ಸ್ಯಾಂಕ್ಷನ್ ಇದೊಂಥರ ಮಾತ್ರ ನೋಡ್ಕೊಳ್ಳುವ. ಹೌದು ನೋಡಿ ಶಿಕ್ಷಕರ ಕಮ್ಮಿ ಇದ್ದಾರೆ. 30 ಮಕ್ಕಳಿಗೆ 3 ಜನ ಶಿಕ್ಷಕರು ಕಡಿಮೆ ಕಡಿಮೆ ಆಗಿಲ್ಲ. ಆಗಿದೆ. ಇಲ್ಲ ಕಡಿಮೆ ಆಗಿಲ್ಲ. ಒಬ್ಬರೇ ಶಿಕ್ಷಕರಿಗೆ ಇನ್ನೂ ಹಾಕಿವಿ. ಯಾರು ಇಲ್ಲಿ ನಮ್ಗೆ ಹೇಳ್ಕೊಟ್ರು ಬೇಕೆ, ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಸ್ಥಳೀಯವಾಗಿ ಕೆಲವು ಆಗ್ಬೇಕಂದ್ರೆ ಕೆಲವು ಪಾಲಿಸಿಗಳಿರ್ತವೆ. ಆ ಪಾಲಿಸಿ ಇಲಾಖೆಯವರೇ ಅದನ್ನ ಕೊಡಬೇಕು. ಓಕೆ, ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಅದನ್ನ ಆಗ್ತದೆ ಅಂತ ಹೇಳುವಂಥದ್ದು. ಓಕೆ, ಮತ್ತೇನಿದೆ? ಡೆವಲಪ್ಮೆಂಟ್ ಆಗ್ಲೇಬೇಕು ಸರ್. ಡೆವಲಪ್ಮೆಂಟ್ ಆಗ್ಲೇಬೇಕು. ಶಿಕ್ಷಣ ಸಲುವಾಗಿ ಇದು ಮಾಡ್ತಾರೆ. ಆನಂತರ ಈಗ ಡೈಲಿ ಮೊಟ್ಟೆನ ಕೊಡ್ತಾ ಇದ್ದಾರೆ. ಮೊಟ್ಟೆ ತಿಂದಿದ್ದವರಿಗೆ ಮತ್ತೆ ಟೀಚರ್ ಕೇಳಿ ಸೋಮವಾರ ಶನಿವಾರ ಅಂತ ಕೇಳಿಕೊಂಡು ಅಲ್ಲಿ ಲೆಕ್ಕ ಇಟ್ಟು ಒಂದು ಚೀಟಿ ಕೊಡ್ತಾ ಇದ್ದಾರೆ. ಅದರ ಜೊತೆ ಲೆಕ್ಕ ಪತ್ರಗಳನ್ನು ಬರೀಬೇಕು. 10 ಮಕ್ಕಳು ಮೊಟ್ಟೆ ತಿಂದ್ರು, 5 ಮಕ್ಕಳು ತಿಂದಿಲ್ಲ, ಯಾರು ತಿಂದಿಲ್ಲ, ಮೊಟ್ಟೆ ತಿಂದಿದ್ದು ಇದೆಯಾ ಇಲ್ವೋ, ಲೆಕ್ಕ ಆಡಿಕೆ ಇದೆ. ಅಲ್ಲ ಮೇಡಮ್, ಡೈಲಿ ಇದೆ ಮೊಟ್ಟೆ. ಹೌದು, ಡೈಲಿ ಇಲ್ಲ ಚಿಕ್ಕಿ ಅಂತ ಇದು ಮಾಡಿದೆ. ಆಗೋದಿಲ್ಲ. ಯಾಕೆ ಕೇಳಿದ್ರೆ ಇಂದಿನ ಅವಧಿಗಳಲ್ಲಿ ವಿಶೇಷವಾಗಿ ಕರಾವಳಿ ತಾಲೂಕಿನವರೇ ನಮಗೆ ಶಾಖಾಹಾರಿ ಊಟ ಸೇರಲ್ಲ, ನಮಗೆ ಮೀನು ಕೊಡ್ಬೇಕು ಅಂತ ಹೇಳಕ್ಕಾಗಲ್ಲ. ಮೊಟ್ಟೆ ಕೊಡ್ತಾ ಇದ್ದೇವೆ. ಇದು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು 1,000 ರೂಪಾಯಿ ಮತ್ತೆ ಒಂದು ಹೊಟ್ಟೆ ದಿನ ತಿನ್ನೋದಂತ ಎಷ್ಟು ಒಳ್ಳೆ ಹೆಲ್ತಿಗೆ ತುಂಬಾ ಅದಾದ್ಮೇಲೆ ಈಗೆಲ್ಲ ಬಟ್ಟೆ ಸರಿ ಬರ್ತಿಲ್ಲ ಮೇಡಮ್. ಸರಿ ಬರ್ತಿಲ್ಲ ಈಗ. ಬಟ್ಟೆ ಸರಿ ಬರ್ತಿಲ್ಲ ಈಗ. ಸ್ಟಾಕ್ ಇರೋ ಬಟ್ಟೆ. ಇದು ನೋಡಿ, ನೀವು ಒಂದು ದಿವಸ ಸೋಮವಾರ ಅಂತ ಒಂದು ಮಗು ಮೊಟ್ಟೆ ತಿಂದಿದ್ದು ಲೆಕ್ಕ ಇರಬೇಕು. ಚಿಕ್ಕಿ ಕೊಡ್ತಾರೆ, ಚಿಕ್ಕಿ ಕೊಡ್ತಾ ಇದ್ದಾರೆ. ಬಟ್ ನಾಳೆ ಯಾರಾದ್ರೂ ನಿಮ್ಮ ಮಕ್ಕಳಿಗೆ ಶಾಲೆ ಬಂದು ಕೇಳ್ತಾರೆ, ಬರ್ಬೇಕಿತ್ತು ಅಕ್ಷರ ಕ್ಲಾಸ್ ಕೇಳೋದಾಗಿತ್ತು, ಬರ್ಲಿಲ್ಲ, ಮಕ್ಕಳಿಗೆ ಕೇಳ್ತಾರೆ ಮೊಟ್ಟೆ ತಿಂದಿದಾಗ ಇಲ್ಲ ಅಂತ ಹೇಳ್ತಾರೆ. ಯಾವ ನಾಳೆ ಏನಾಗ್ತದೆ ಅಂದ್ರೆ ಇದಕ್ಕೆ ಅದು ಹೇಳ್ಬೇಕು, ನಾವು ಇಂಥ ವಾರ ಮೊಟ್ಟೆ ತಿನ್ನಲ್ಲ, ಇದು ತಿನ್ನಲ್ಲ. ಅವ್ರಿಗೆ ಬರ್ಬೇಕಿತ್ತು, ಬರ್ಲಿಲ್ಲ, ಗೊತ್ತಿಲ್ಲ. ಅಕ್ಷರದಾಸ ಸಾಹಿತ್ಯ ನಿರ್ದೇಶಕರು ಬರ್ತೇನೆ ಅಂತ ಹೇಳಿದ್ರು, ಮುದ್ದಾಂ ಬರ್ತೇನೆ ಅಂತ ಜನ ಸೇರ್ತಾರಲ್ಲ ಕೇಳಿದ್ರು. ಓಕೆ, ಮತ್ತೆಲ್ಲಾದ್ರೂ ಚರ್ಚೆ ಇದೆಯಾ? ಮತ್ತೆಲ್ಲಾದ್ರೂ ಕೇಳುವಂಥದ್ದು? ಮಧ್ಯಾಹ್ನದ ಬಿಸಿಯೂಟ ತಿಳ್ಕೊಂಡು ಹಾಲು ಕೊಡ್ತಾ ಇದ್ದಾರೆ, ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಏನಿದೆ ಎಲ್ಲ ಸ್ಕಾಲರ್ಶಿಪ್ ನೇರವಾಗಿ ಇಲಾಖೆಗೆ ಕೊಡುವಂಥದ್ದು. ಮಕ್ಕಳ ಆಧಾರ್ ಕಾರ್ಡ್ ಅನ್ನು ಜೋಡಣೆ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಮಾಡ್ಕೊಳ್ಳಿ, ಬೇರೆ ಬೇರೆ ಸೌಲಭ್ಯ ತಗೊಳ್ಳಿಕ್ಕೆ. ಅದಕ್ಕೆ ವೈಯಕ್ತಿಕ ಯಾವುದಾದ್ರು ಉದ್ಯೋಗಾಂತರಿಗೆ ಸೌಲಭ್ಯ ಕೊಡುವಂಥದ್ದು, ಗ್ರಾಮ ಪಂಚಾಯತಿ ಅರ್ಜಿಯನ್ನು ಕೊಡುವಂಥದ್ದು. ಸ್ಕಾಲರ್ಶಿಪ್ ಇದ್ದಾರೆ. ಈಗ ಹೌದು,
ಹಿಂದೆ ಕರೋನಾ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ ಬಂದಿಲ್ಲ. ಕೆಲವು ಮಕ್ಕಳು ಬಿಡುಗಡೆ ಆದಾಗ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರೋದ್ರಿಂದ ಮತ್ತೆ ಅಕೌಂಟ್ ಜಮಾ ಆಗಿಲ್ಲ. ಆಗ ಸ್ಕೂಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಇದ್ದಾರೆ. ಅವರೇ ಇಲಾಖೆ ಬೇರೆ ಸೌಲಭ್ಯ ಇಲಾಖೆ ಏನ್ ಸೌಲಭ್ಯ ಇಲ್ಲ ಇಲ್ಲ. ಹಾಗಾಗಿ ಹಿಂದೆ ಬರುವಂತದ್ದು ಸರಿಯಾಗಿ ಬರಲಿ ಅಂತ ಹಿಂದುಳಿದ ವರ್ಗದ ಬಿಸ್ಕಿಟ್ ಕೊಡ್ತೇನೆ. ಹಿಂದುಳಿದ ವರ್ಗದ ಇಲಾಖೆಯಿಂದ ಬರ್ತದೆ. ಅದೇ ರೀತಿ ಅಲ್ಪಸಂಖ್ಯಾತ ಅಂದ್ರೆ ಮೈನಾರಿಟಿ ವಿಭಾಗದಿಂದ ಅಲ್ಲಿ ಬರ್ತದೆ. ಸ್ಕಾಲರ್ಶಿಪ್ स्कॉलरशिप तुम्ही रेशन कार्ड फॉरायला नाव घालून आहे ना ते कसं मिळतं भेटतं तुम्ही पालकांना चार्ज ರಫೀಕ್ ಮಟಿ ಯಾರು ಅವರು ಇನ್ನೂ ಜಾತಿ ಸರ್ಟಿಫಿಕೇಟ್ ಎಷ್ಟು ನಾ ಹೇಳ್ತಾನೆ ಇರ್ತೀನಿ ಅವ್ರಿಗೆ ಬೇಜಾರಾಗ್ತದೆ ಕಿರಿ ಮಾಡ್ತಾರೆ ಅಂತ ತಿದ್ದುಪಡಿ ಇದೆ ಗ್ರಾಮ ಪಂಚಾಯತಿಗೆಲ್ಲ ಗ್ರಾಮ ಪಂಚಾಯತಿಗೆಲ್ಲ ನಿಯಮಾವಳಿ ಕುಲ ಎಲ್ಲ ನಿಯಮಾವಳಿ ತಾಲೂಕು ಆಫೀಸಾಗೆಲ್ಲ ಇದೆ ನಿಯಮಾವಳಿ अलग अलग नियमावली बट हमें कितना सा मोबाइल से हमें जो ವೆರಿಫೈ केलं सरकार शिक्षा आम्ही दिले किती टका बट ಇಲ್ಲಿ ನೋಡಿ ಜನರಲ್ ಗ್ರಾಮ ಸಭೆಗಿದ್ರೆ ಸಮಾಜ ಕಲ್ಯಾಣ ಅಧಿಕಾರಿ ಬೇರೆ ಸಂಬಂಧಪಟ್ಟ ಈಚೆ ಇಲಾಖೆ ಬರೋದಿಲ್ಲ. ಅವರ ಪಾಲಿಕೆ ಆನ್ಲೈನ್ ಪೇಮೆಂಟ್ ಕೊಡ್ತಿದ್ರು. ಈಗ ಆ ರೀತಿ ಇಲ್ಲ. ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವು ಸಿಎಸ್ಸಿ ಅಂತ ಇಲ್ಲ, ನೀವು ಸಿಎಸ್ಸಿ ಅಂತ ಇಲ್ಲ ಹಾಕ್ಬೇಕು. ಬಟ್ ಅದ್ರ ಜಾತಿ ಪ್ರಮಾಣ ಸಂಬಂಧಪಟ್ಟಂತೆ ಇಲಾಖೆ ತಗೊಳ್ಬೇಕು. ಬೇರೆ ಮುಂದಿನ ಸೌಲಭ್ಯಕ್ಕೆ ಸ್ಕಾಲರ್ಶಿಪ್ ಇದಾಗಲ್ಲ. ಆನಂತರ ವಿಕಲಚೇತನ ಮಕ್ಕಳಿದ್ರೆ ಯುಡಿಐಡಿ ಕಾರ್ಡ್ ಮಾಡ್ಕೊಳ್ಬೇಕು. ಅವರಿಗೆ ಮಾಸಾಸನ ಭತ್ತ ತಿಂಗಳ ಬೆಂಗಾವಲು ಭತ್ತ ಕೊಡ್ಲಿಕ್ಕೆ ಅವಕಾಶ ಇದೆ. ಫ್ರೀ ಬಸ್ ಪಾಸ್ ಅವಕಾಶ ಇದೆ. ರೈಲ್ವೆದಲ್ಲಿ ಹೋಗ್ಬೇಕಾದ್ರೆ ವಿಕಲಚೇತನ ಜೊತೆಯಲ್ಲಿ ಇನ್ನೊಬ್ಬರಿಗೆ ಕನ್ಸೆಷನ್ ರೇಟ್ ಅಲ್ಲಿ ಹೋಗ್ಬೋದು. ಅವರಿಗಾಗಿ ಒಂದು ಡಬ್ಬಿ ಇರ್ತದೆ, ಅಲ್ಲೇ ಕುತ್ಕೊಂಡು ಹೋಗ್ಬೋದು. ಇಷ್ಟು ಸೌಲಭ್ಯಗಳು ಮತ್ತೆ ನಾನು ಕೇಳುವಂತದ್ದಿದೆಯಾ? ಹಲೋ ಏನು ಅದು ಇದಕ್ಕೆ ಅಜಿಮನೆ ಕೂಡ ಅವೊಂದು ರೂಮಲ್ಲಿ ಕಪ್ಪಲ ಪ್ಯಾಂಟ್ ಪಿಂಕ್ ಕಲರ್ ಟಾಪ್ ಮತ್ತೊಂದು ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತು ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಮತ್ತು ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮ ಇರ್ತದೆ. ಇವತ್ತಿನ ಒಂದು ಸಭೆಯಲ್ಲಿ ಉಪಸ್ಥಿತವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ದೀಪನಾಯ್ಕ್ ಮೇಡಮ್ ಅವರೇ ಹಾಗೂ ನಮ್ಮ ತಾಲೂಕಾ ಪಂಚಾಯತ್ ಇರುವಂತಹ ಸರ್ ಅವರೇ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ನಿಜಾ ಮೇಡಮ್ ಅವರೇ ಹಾಗೂ ನಮ್ಮ ಪಂಚಾಯತ್ ಅಭಿವೃದ್ಧಿ ಪಂಚಾಯತ್ ಬಿಜಿ ಮೇಡಮ್ ಅವರೇ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರೇ ಹಾಗೂ ಇವತ್ತಿಗೆ ಆಗಮಿಸಿದಂತಹ ಎಲ್ಲಾ ಪಾಲಕರು. ಇವತ್ತು ನನಗೆ ಈ ಸಭೆಗೆ ಬರೋದಕ್ಕಿಂತ ಮೊದಲು ಇಲ್ಲಿ 3-4 ದಿನದಿಂದ ಆಡಿಟ್ ಆಗ್ತಿದೆ. ಎಲ್ಲರಿಗೂ ಗೊತ್ತಿರ್ಬೋದು. ಸರ್ ಹೇಳ್ತಾ ಇದ್ರು ಎಷ್ಟು ಹಣ ಬಂದಿದೆ ಅಂತ ಗೊತ್ತಾಯ್ತು. 25,000 ಇಷ್ಟು ಆಡಿಟ್ ಆಗ್ತಿದೆ. ಇದಕ್ಕಿಂತ ಹಿಂದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 15 ಹಣಕಾಸಿನ ಬಗ್ಗೆ ಇದೇ ರೀತಿ ಮೀಟಿಂಗ್ ಆಗಿದೆ. ಅಂದ್ರೆ ಯಾವ ಹಣ ಎಲ್ಲಿ ಖರ್ಚು ಮಾಡಿದ್ರು ನಮ್ಗೆಲ್ಲ ಗೊತ್ತೇ ಇದೆ. ನಾನು ಈ ಒಂದು ಭಾಗದ ಒಂದು ಗ್ರಾಮ ಪಂಚಾಯತಿ ಪ್ರತಿನಿಧಿ ಹಾಗೂ ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ನೀವೇ ನಮ್ಮನ್ನು ಕರ್ಕೊಂಡು ಹೋಗಿದ್ರಿ ಅಂತ ಒಂದು ಉದ್ದಾರ ಈ ಒಂದು ಮೂಡಿಗೆರೆ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಸ್ಥರಿಗೆ ನಾನು ಧನ್ಯವಾದ ಹೇಳಬೇಕು. ಮತ್ತೆ ನಮ್ದು ಹತ್ತಿರದ 60 ಗ್ರಾಮದವರು ಪಾಪ ಇಲ್ಲಿದ್ದಾರೆ. ಅವರು ಜನ ನಮ್ಗೆ ಸಹಕಾರ ಮಾಡ್ತಾರೆ. ನನ್ನ ಒಂದು ಇದರೊಳಗೆ ನಾನು ಏನಂತ ತಿಳ್ಕೊಂತಂದ್ರೆ ದೇವಸ್ಥಾನ ಶಾಲೆ ಅಂದ್ರೆ ಒಂದು ದೇವಸ್ಥಾನ ತಿಳ್ಕೊಂತೇನೆ. ಯಾವುದಕ್ಕೆ ನಾವು ಕೊಡುಗೆ ನಮ್ಮದು ಶಾಲೆಗೆ ಕೊಟ್ಟ ಕೊಡುಗೆ ದೇವಸ್ಥಾನಕ್ಕೆ ದೇವರಿಗೆ ಸಿಕ್ಕಂತ ಕೊಡುಗೆ. ಯಾಕಂದ್ರೆ ಇಲ್ಲಿ ಅದ್ಭುತವಾದ ಮಕ್ಕಳು ಇಲ್ಲಿ ತಯಾರಾಗ್ತಾರೆ. ಯಾಕಂದ್ರೆ ಏನು ಒಂದು ಸಮಸ್ಯೆ ಇದೆ ನೀತಾಬಾಯಿಯವರಿಗೆ ಗೊತ್ತಿದೆ ನನ್ನ ಬಗ್ಗೆ. ನಾನು ಮೊದಲಿದ್ದಾಗೂ ಸಹಿತ ತಾಲೂಕಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಇದ್ದಾಗೂ ಏನ್ ಕೆಲಸ ಇದ್ರು ನನಗೆ ಹೇಳ್ತಾ ಇದ್ರು. ನಾನು ಸಾಂಸ್ಕೃತಿಕವಾಗಿ ಮಾಡ್ತಿದ್ದೆ. ನಗರ ತಾಲೂಕಾ ಪಂಚಾಯತ್ ಹೋದಾಗ ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ತು. ನಮ್ಗೆಲ್ಲ ಗೊತ್ತೇ ಇದೆ ಶಾಲೆಗೆ ಬೇಕಾಗುವಂತ ಹೊಸ ಒಂದು ಕೊಠಡಿ ಸಹಿತ ನನ್ನ ಒಂದು ಇದರೊಳಗೆ
ಜಿಲ್ಲಾ ಪಂಚಾಯತ್ ಮುಖಾಂತರ ಮಾಡಿಸ್ಕೊಂಡೆ. ನಮ್ಮ ಅಂಗನವಾಡಿ ನೋಡಕ್ ಹೋದ್ರೆ ಏನೂ ಇಲ್ಲಾಗಿತ್ತು. ಅಂಗನವಾಡಿ ಸಹಿತ ಹೊಸ ಕಟ್ಟಡ ನನ್ನ ಒಂದು ತಾಲೂಕು ಪಂಚಾಯತ್ ಅಧ್ಯಕ್ಷ ಟೈಮಲ್ಲಿ ಆದದ್ದು. ಅದ ನಂತರ ಬಿಸಿ ಊಟ ಸಮಸ್ಯೆ ಇತ್ತು. ಆ ಬಿಸಿ ಊಟದ ಒಂದು ಅಡುಗೆ ಕೋಣೆ ಸಹಿತ ನಾನು ತಾಲೂಕು ಪಂಚಾಯತ್ ಇದ್ದಾಗ ಮಾಡ್ಕೊಂಡೆ. ಅದರಲ್ಲಿ ಗ್ರಾಮ ಪಂಚಾಯತ್ ನೋಡ್ಬೋದು ಇಲ್ಲಿ ಸಹಿತ ಈ ಒಂದು ಕಾಂಪೌಂಡ್ ಗೋಡೆಗಳು ಎಲ್ಲ ಸಹಿತ ನಮ್ಮ ಒಂದು ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಆಗ್ತಾ ಇದೆ. ಮುಂದಿನ ಒಂದು ಏನೇ ಕೆಲಸ ಇದ್ರು ಸಹಿತ ನಾನು ಸಹಿತ ಅಷ್ಟೇ ಆಸಕ್ತಿನ ಮಾಡ್ತೀನಿ. ಹಾಗೆ ನಮ್ಮ ಇಲ್ಲಿ ಮುಖ್ಯಪದಾದಂತ ನೇತಾ ಮೇಡಮ್ ಸಹಿತ ಸುಮ್ಮನೆ ಇರಬೇಕಂತಲ್ಲ, ಒಂದು ನಾನೊಂದು ಶಿಕ್ಷಕಿ ಅಷ್ಟೇ ಅಂತ ವಿಚಾರ ಮಾಡಿದೆ. ಮಕ್ಕಳ ಪ್ರತಿಯೊಂದು ಸರ್ವತೋಮುಖ ಬೆಳವಣಿಗೆ ಕೆಲಸ ಮಾಡ್ತಾರೆ. ಇದನ್ನ ನಾನು ಒಂದೆರಡು ವರ್ಷ ಅಲ್ಲ, ಸಾಧಾರಣ ಒಂದು 20 ವರ್ಷಗಳಿಂದ ನೋಡ್ತಾ ಬಂದೇವೆ. ಯಾಕಂದ್ರೆ ನಾನು ಇಲ್ಲಿಯ ಒಂದು ಸ್ಥಳೀಯ ಗ್ರಾಮ ಪಂಚಾಯತ್ ಮಹಿಳಾ ಮಂಡಳಿ ಅಧ್ಯಕ್ಷರು ಹೌದು. ಹಾಗಾಗಿಂದ ನಾವು ಟೀಚರ್ ಇಲ್ಲ ಒಂದು ನಂದು ಬಹಳ ಒಂದು ಕ್ಲೋಸ್ ಇದೆ. ಮತ್ತೆ ಜ್ಯೋತಿ ಆಗಿರ್ಬೋದು, ಮತ್ತೆ ಇನ್ನೊಂದು ಜ್ಯೋತ್ಸ್ನೆ ಮೇಡಮ್ ಆಗಿರ್ಬೋದು, ಎಲ್ಲರೂ ಸಹಿತ ಒಳ್ಳೆ ಸಹಕಾರ ಮಾಡ್ತಿದ್ದಾರೆ. ತಮಗೆ ಈ ಒಂದು ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಉಚಿತ ಶಿಕ್ಷಣ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇವತ್ತಿನ ಒಂದು ಸಭೆಯಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಬಿಹಾರದವರು ಇವರು ಒಂದ್ಸಲ ಪಾಪ ತಮ್ಮ ಪಡಿತರ ಇದಕ್ಕೋಸ್ಕರ ಸುಮಾರು ಮಕ್ಕಳು ತಗೊಂಡು ಹೋಗ್ತಾ ಇದ್ರು. ಕೊಂಕಣಿ ಅಂತ ಈ बिहार से भी इनका तय से काम करता था. साधारण 5 बुद्धी असा त्यांचं घेऊन रेशन पोचू लागला. मग अशाच बघितलं लागलं मग रेशन जायचे म्हणून माका कोणीतरी आरती मॅडमाकडे वर तुम्ही ते काम जाता मग सांगितलं दिसतं बघ. तेव्हा बघा येऊन पळतले बुद्धी असं आपले स्कूल असं त्या टायमाला बुद्धी विचारता ना अशात आम्ही त्यांच्याकडे आमका काय घेऊ जाय म्हणून सांगले. असे तसे म्हटलं आम्हाला हा तुमका घेऊन यायचं टीचराकडे. त्यांना टाइम चालल्याची नाही. नेमकं घेऊन इथं संपर्क केला त्यांनी आमगेले नीताबाई नशिले सुधाबाई म्हणजे कशिले ते मागील पळाय म्हणल्यानंतर नीताबाई मॅडम त्यांना वापस अपॉन घेऊन त्यांनी किती काम कर इतली बुद्धी मॅडम आई 5 बुर्ग्याक ಹಿಂಗೆ ಅಡ್ಮಿಷನ್ ಗೆ ಒಂದು ಶಿಕ್ಷಣ ಗೆದ್ದಾಗ ನಾನು ನಿಜವಾಗಿ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಯಾವುದೇ ಊರು ಬಂದಿಲ್ಲಿ ನಮ್ಮ ಇದ್ರಲ್ಲಿ ನಾವು ಸ್ವಾಗತ ಮಾಡಿ ಅವರಿಗೆ ಶಿಕ್ಷಣ ಕೊಡುವಂಥದ್ದು. ಆ ಮಕ್ಕಳು ನನ್ನ ಎಲ್ಲಿ ನೋಡಿದ್ರು तेव्हा मग हा दगड टाका करता मग इथली अभिमान जाता आणि देशाला नाव त्याच्यावर कदलच सांगतात. असे टाईपाचे आम्ही काम करते करता प्रतिनिधी म्हणून सांगून आणि इंगा किती डिस्कस झाले असा बळाय त्याच्याबद्दल मी सांगतो तुमची बरोबर कथा असा त्यांची कामा सुद्धा म्हणून सांगून ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟು ನಮಗೆಲ್ಲರಿಗೂ ನನ್ನ ತುಂಬ ಧನ್ಯವಾದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಇದೊಂದು ಮಾಡಲೇಬೇಕು. ಮಾಡಬೇಕು म्हणजे पालक तुम्ही पण घेऊ तुम्ही सांगितलं पाहिजे. माझं ऍडमिशन होगी 5 ते कॉलेज शिक्षण तुम्ही बरेच शिक्षण ट्यूशन भी घेऊन त्यांचे स्टेटस पूरा हे केलते ते डॉक्युमेंट ಎಲ್ಲ ಪಾಲಕರಿಗೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಹಮ್ಮಿಕೊಂಡಿದ್ದಾರೆ. ಗಡಗಡೆ ಈಗ ಕೆಲವು ವಿಷಯಗಳ ಚರ್ಚೆ ಆಯಿತು. ಗ್ರಾಮ ಪಂಚಾಯತ್ ಇದು ಕೂಡ ನೀವು ಕೆಲವೊಂದೆಲ್ಲ ಕೆಲಸ ಹೇಳಿದ್ದೀರಿ. ಮುಂದೆ ಈ ಮೇಡಮ್ ಲೆಟರ್ ಮಾಡಿ ನಾನೊಂದು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀವಿ. ಎಲ್ಲ ಒಂದೇ ಸತಿ ಆಗ್ತಾ ಅಂತ ಹೇಳಿದ್ರು. ಅನುದಾನದ ಆಧಾರದ ಮೇಲೆ ನಮ್ಮ ಸದಸ್ಯರಿದ್ದಾರಲ್ಲ ಯಾವ ಕೆಲಸ ಹಾಕಬೇಕು ಆಯ್ಕೆ ಮಾಡ್ತಾರೆ. ಅದ್ರ ಪ್ರಕಾರ ಯಾವ ಪ್ರಾಮುಖ್ಯತೆ ಇದೆ ಅಲ್ಲಿ ಹೆಚ್ಚಿಸುತ್ತದೆ ಆ ಪ್ರಾಮುಖ್ಯತೆ ಪ್ರಕಾರ ನಾವು ನಿಮ್ಮೆಲ್ಲ ಕೆಲಸಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಇನ್ನೊಂದು ಈ ಶಾಲೆ 141 ವರ್ಷದ ಹಳೆಯ ಕೇಳಿ ತುಂಬಾ ಖುಷಿ ಆಯಿತು. ಅಲ್ಲಿಂದ ಇಲ್ಲಿ ತನಕ ನಡೀತಾ ಬರ್ತಾ ಇದೆ. ಇನ್ನೂ ಕೂಡ ಇದೇ ರೀತಿ ಈ ಶಾಲೆ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಅದು ಅದ್ರ ಬಗ್ಗೆ ನಾವೆಲ್ಲ ಮಾಡಿದ್ದೀವಿ. ಮುಂದೆ ಇದ್ರ ಬಗ್ಗೆ ಕೆಲಸ ಮಾಡುವ. ಮತ್ತೆ ಏನಾದ್ರು ಇದ್ರು ಕೂಡ ನಾವು ಗ್ರಾಮ ಪಂಚಾಯತಿ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತದೆ. ನಿಮ್ಮ ಸಹಾಯಕ್ಕೆ ನಾವು ಇರ್ತೀವಿ. ನಿಮ್ಮ ಸದಸ್ಯರಿರ್ತಾರೆ. ಎಲ್ಲರಿಗೂ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಮ್ದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ
ಇದ್ದಾರೆ. ಅರ್ಜಿ ಹಾಕಿದಾರ ಆನ್ಲೈನಲ್ಲಿ. ಅವ್ರು ಈಗ ಜಾತಿ ಪ್ರಮಾಣ ಪತ್ರ ಮಾಡ್ಕೊಂಡು ಆಯ್ತು, ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿ. ಈಗ ನಮ್ಮ ಆಫೀಸಿಗೆ ಭೇಟಿ ಆಗಿ ಈಗ ನಾವೆಲ್ಲ ಏನ್ ಮಾಡ್ಬೇಕು ಹೇಳ್ತೀನಿ ಅರ್ಜಿ ಹಾಕಿ. ಈಗ ಮೈನಾರಿಟಿ ಚಾಲಾಗಿದೆ. ಎಲ್ಲರೂ ಚಾಲು ಇದೆ. ಮೈನಾರಿಟಿ ಸೈಬರ್ ಹಾಕೋದು. ಹೌದು, ಇದಾಗಿನೇ ಬೇರೆ ಇದೆ. ಇದು ನಿಮ್ದು ಆಧಾರ್ ಕಾರ್ಡಿಗೆ ಲಿಂಕ್ ಹಾಕ್ಬೇಕು. ಲಿಂಕ್ ಆಗಿದೆ. ಎಲ್ಲ ಇದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಹಾಕ್ಬೇಕು. ಈಗ ಆಧಾರ್ ಕಾರ್ಡ್ ಲಿಂಕ್ ಇದ್ರೆ ಎಲ್ಲ ನೀವು ಡಾಕ್ಯುಮೆಂಟ್ಸ್ ಇಟ್ಕೊಳ್ಬೇಕು. ಜಾತಿ ಕಾರ್ಡ್, ಇನ್ಕಮ್, ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಇದೆ ಅದು. ಒಂದು 4 ಹಾಸ್ಟೆಲ್ ಇದೆ. 2 ಮೆಟ್ರಿಕ್ ತುಂಬ 2 ಮೆಟ್ರಿಕ್ ಅಂತ. ಒಂದು ಪ್ರೀ ಮೆಟ್ರಿಕ್ ಗರ್ಲ್ಸ್ ಮತ್ತೆ ಮತ್ತೊಂದು ಪ್ರೀ ಮೆಟ್ರಿಕ್ ಬಾಯ್ಸ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್. ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಅರ್ಜಿ ಹಾಕ್ಬೋದು. ಅಷ್ಟೇ ಫೆಸಿಲಿಟಿ ತಗೊಳ್ಳೋದು. ಕಾಲೇಜಿಗೆ ಹೋಗ್ತಾರೆ, ಹೈಸ್ಕೂಲಿಗೆ ಹೋಗ್ತಾ ಇದ್ದಾರೆ, ದೂರದಿಂದ ಕಲಿತೀನಿ ಅಂತ ಆದ್ರೆ ನೀವು ಅರ್ಜಿಯನ್ನ ಸಮಾಜ ಕಲ್ಯಾಣ ಇಲಾಖೆ ಈಗ ಮಹಾದೇವಸ್ಥಾನ ಇದೆಯಲ್ಲ, ಕಾರ್ಡ್ ಮಾದೇವಸ್ಥಾನ ಕಡೆ ಎಲ್ಲ ಆಗಿದೆ. ನೀವು ಹಾಸ್ಟೆಲ್ ಫೆಸಿಲಿಟಿ ತಗೊಳ್ಳೋದು ಆ ಕಡೆ ಕಲಿಯೋದು ಯಾರಾದ್ರೂ ಈ ಸಭೆಯಲ್ಲಿ ನೋಡ್ತಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದವ್ರು ಇರ್ಬೋದು. ಮಕ್ಕಳು ಮಕ್ಕಳು ಒಂದು ಆಧಾರ್ ಕಾರ್ಡ್ ಹೌದು, ಆಧಾರ್ ಕಾರ್ಡ್ ಇರುತ್ತೆ. ಮತ್ತೆ ಪಾಲಿಕೆ ಮತ್ತೆ ಡಾಕ್ಯುಮೆಂಟ್ ಬೇಕಾ? ನಿಮ್ದು ಜಾತಿ ಸರ್ಟಿಫಿಕೇಟ್, ಇನ್ಕಮ್ ಮತ್ತೆ ಮತ್ತೇನಾದ್ರು ಇದೆಯಾ? ಅದಕ್ಕೆ ಹೇಳುವಂಥದ್ದು ಏನಾದ್ರು ಇದೆಯಾ? ಸರಿ. ಒಂದೇ ವಾಕ್ಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಗೇರಿಯಲ್ಲಿ ನಡೆಯುತ್ತಿರುವ ಪಾಲಕ ಪೋಷಕ ಹಾಗೂ ಸಮುದಾಯದವರ ಸಭೆ ಈಗ ಕೊನೆಯ ಘಟ್ಟವನ್ನು ಸ್ವಲ್ಪ ಮಾತಾಡಕ್ಕೆ ಪಿಕ್ನಿಕ್ ಪ್ರವಾಸ ಇದೆ. ನಮ್ಮ ಪ್ರವಾಸ ಯಾಕೆ ಆಗ್ತಾ ಇಲ್ಲ ಈ ಶಾಲೆಗಳು? ಪ್ರವಾಸ ಇರ್ತಿತ್ತಲ್ಲ ಮಕ್ಕಳಿಗೆ ಉಚಿತವಾಗಿ ಒಂದು ಶಾಲೆಯಿಂದ ಅದು ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಈಗ ಮೊನ್ನೆ ಒಂದು ಘಟನೆ ಆಗಿದೆ ಅಲ್ಲ ನೋಡಿ. ಅದರಿಂದ ಪರ್ಮಿಷನ್ ಕೊಡುವುದಿಲ್ಲ. ಸಮೀಪ ಸಮೀಪ ಆಗ್ತಲ್ಲ ಇಲ್ಲಿ ಹೊಸಪಟ್ಟಣ ಮಾಡುವ 5 ವರ್ಷ ಒಂದು ಬಟರ್ಫ್ಲೈ ಗಾರ್ಡನ್ ಆಗಿದೆ. ಡ್ಯಾಮ್ ನೋಡಿ ಚಂದ ಒಂದು ಸಲಹೆ ಏನಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗಾಗಲೇ DRF ಸುಷ್ಮಾ ಅಂತ ಇದ್ದಾರೆ. ಒಂದ್ಸಲ ಟೀಚರ್ ಮಾತಾಡ್ತಾರೆ. ನಾವು ಇದೇ ರೀತಿ ಸಭೆನ ಶಿಡ್ವಾಳದಲ್ಲಿ ಮಾಡಿದಾಗ ನೋಡಲ್ ಆಫೀಸರ್ ಆಗಿ ಅವರೇ ಬಂದಿದ್ರು. ಯಾರು ಹೈಸ್ಕೂಲ್ ಮಾಡಿದ್ರು. ಅದು ಏನಿತ್ತು ಅವ್ರದ್ದು ಯಾವ ರೀತಿಯಲ್ಲಿ ಇತ್ತು ಅಂತಂದ್ರೆ, ನಾವು 2 ದಿವಸ ಟೂರ್ ಮಾಡ್ತೀವಿ, ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ, ವಾಲ್ಟ್ ಮಾಡಿಸ್ತೀವಿ, ಯಾರು ಮಕ್ಕಳನ್ನ ಕಳಿಸ್ತೀವಿ ಪಾಲಕರು ಲೆಟರ್ ಕೊಡಿ ಅಂತ ಲೆಟರ್ ಒಪ್ಪಿಗೆ ಪತ್ರ ತಗೊಳ್ಳಿ. ಬಟ್ ಅದು 2 ದಿವಸದಾಗಿತ್ತು. ಇವತ್ತು ಹೋಗಿ ನಾಳೆ ಅವರು ಅದೆಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ರಕ್ಷಣೆ ಮಾಡಿ ನಾನು ಹೇಳ್ತಾ ಇರೋದು ಏನಂದ್ರೆ, ನೀವು 1 ದಿವಸದಲ್ಲಿ
ಮಾಡ್ತೀರಿ ಅಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾದ್ರು ಈ ರೀತಿ ಅವಕಾಶ ಇತ್ತು ಅಂತಂದ್ರೆ ಅವರು ಮಾಡ್ತಾರೆ. ನೀವು ಶಾಲೆ ಇದ್ರು ಸೇರಿಬಿಟ್ಟು ಮಾಡಿದ್ರೆ ಯಾಕಂದ್ರೆ ಬಟರ್ಫ್ಲೈ ಗಾರ್ಡನ್ ಕರ್ಕೊಂಡು ಹೋಗಕ್ಕೆ ಊಟ ತಿಂಡಿದ್ರೆ ಡಿಪಾರ್ಟ್ಮೆಂಟ್ ಕೊಡ್ಬೋದು. ನಿಮ್ಮ ಶಾಲೆಯಿಂದ ಏನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನ ಮಾಡೋದು. ಸೊ ಬೆಳಗ್ಗೆ ಅವರಿಲ್ಲ ಅಲ್ಲಿ ರೌಂಡ್ ಹೊಡೆದ್ಬಿಟ್ಟು ಸಂಜೆ ಮಧ್ಯಾಹ್ನಕ್ಕೆ ಸಾಲೂರು ತಿಮ್ಮಕ್ಕನ ಗಾರ್ಡನ್, ಆನಂತರ ಯುದ್ಧನೌಕೆ ಚಪ್ಪಲ್ ಯುದ್ಧನೌಕೆ ಮಕ್ಕಳು ನೋಡುವಂಥದ್ದೇ ಅದು. ಅದನ್ನ ನೋಡ್ಬಿಟ್ಟು ಬೀಚಿಗೆ ಯಾರು ಹೋಗ್ಬಿಟ್ಟು ಸನ್ಸೆಟ್ ಮತ್ತು ಗಾರ್ಡನ್ ಅನ್ನ ನೋಡ್ಬಿಟ್ಟು 5 ಗಂಟೆಗೆ ವಾಪಸ್ ಆದ್ರೆ ಮಕ್ಕಳಿಗೊಂದು ಖುಷಿ ಇರ್ತದೆ. ನೀವು ಟೂರ್ ಮಾಡಿದಂಗೆ ಆಗ್ತದೆ, ಎಲ್ಲ ವಿಷಯಗಳು ಕವರ್ ಆಗ್ತದೆ. ಬಟ್ ಅದನ್ನ ಸೂಕ್ಷ್ಮವಾಗಿ ಕೊಡ್ತೇನೆ, ಇದು ಕೇಳಿ ನೋಡಿ. ಒಂದು ಅನುಕೂಲ ಆದ್ರೆ ಅವರ ಡಿಪಾರ್ಟ್ಮೆಂಟ್ ಇಂದ ಸೌಲಭ್ಯ ಸಿಗ್ಬೋದು. ಆ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ನೀವು ಮಕ್ಕಳಿಗೆ ಟೂರ್ ಅನ್ನ ಮಾಡಿಸಿ. ಸರಿನಾ? ಕ್ಲಿಯರಾ? ಅದು ಓದೋದು ಡಿಸಿಷನ್ ಮಾಡ್ಕೊಳ್ಬೇಕು. ಎಲ್ಲ ಇವರಿಗೆ ಮಕ್ಕಳಿಗೆ ಹೇಳ್ಕೊಂಡು ಒಂದು ಡಿಸಿಷನ್ ಮಾಡ್ಬೇಕು. ಇಲ್ಲಿ ಹೋಗುವ ಅಂತ ಅವ್ರಿಗೆ ಹೇಳ್ಬೇಕು. ಮೀಟಿಂಗ್ ಮಾಡ್ಲಿಕ್ಕೆ ನಾವೇ ಫೈನಲ್ ಅಲ್ಲ, ನಿಮ್ದೇ ಆದಂತ ಅಧಿಕೃತ ಬಾಡಿ ಇರೋದ್ರಿಂದ SDMC ಮೀಟಿಂಗ್ ಕಡ್ಡಾಯ ಮಾಡಿ ನಡಾವಳಿನ ದಾಖಲಿಸಿ ಯಾರೇ ಸರ್ಕಾರ ಬೇಕು ಅಂತದನ್ನು ತಗೊಳ್ಳಿ. ನಮ್ಮ ನಿರ್ದೇಶಕರು ಇವರನ್ನು ಕರೀರಿ, ಕಡ್ಡಾಯ ಕರೀರಿ. ಎಲ್ಲಿಂದ ಎಲ್ಲ ಅವಕಾಶ ಸಿಗೋ ಚಾನ್ಸ್ ನೋಡು. ಅವ್ರಿಗೆ ಅದೇ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಸಭೆಯ ನೋಡಲ್ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ನಾಮನಿರ್ದೇಶಿತ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮುಡಿಗೇರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮುಡಿಗೇರಿ, ಯೋಜನಾ ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕು ಪಂಚಾಯತ್ ಹಾಗೂ ಎಲ್ಲ SDMC ಸದಸ್ಯರು, ಪಾಲಕರು, ಪೋಷಕರಿಗೆ ಶಾಲೆಯವರ ಪರವಾಗಿ ತುಂಬಾ ವಂದನೆಗಳು. ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ BRW ಅವರಿಗೂ ಕೂಡ ಶಾಲೆಯವರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ರಾಷ್ಟ್ರಗೀತೆ ಹಾಡುವುದರೊಂದಿಗೆ ಇಂದಿನ ಸಭೆ ಮುಕ್ತಾಯವಾಗಿದೆ. ದಯಮಾಡಿ ಎಲ್ಲರೂ ಎದ್ದು ವಿಡಿಯೋ पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे